ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷವಾದಂತಹ ಕಾರ್ಯಕ್ರಮ ಲಾ ಅಂಡ್ ಆರ್ಡರ್ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ಶರತ್ ಎಲ್ಎಸ್. ನಮ್ಮ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮದಲ್ಲಿ ಇವತ್ತು ಇರುವಂತಹ ವ್ಯಕ್ತಿ ತುಂಬಾ ವಿಶೇಷವಾದಂಥವರು. ಅಗಾಧವಾದ ಪ್ರಾಮಾಣಿಕತೆ, ನಿಷ್ಠಾವಂತ, ನಿಷ್ಠುರವಾದಂತಹ ವ್ಯಕ್ತಿತ್ವ, ನಿವೃತ್ತ ಲೋಕಾಯುಕ್ತರು ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದಂಥವರು. ಅವರ ಜೊತೆಗೆ ಅವರ ಜೀವನ ಜೊತೆಗೆ ಮತ್ತೆ ಇವತ್ತಿಗೆ ನಡೆಯುತ್ತಿರುವಂತಹ ಕೆಲವೊಂದಿಷ್ಟು ವಿದ್ಯುನ್ಮಾನ ವಿಷಯಗಳನ್ನ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಅಂದುಕೊಂಡಿರುವ ಹಾಗೆ ಸಂತೋಷ್ ಹೆಗಡೆ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದ. ಹೇಗೆ ನಡೀತಾ ಇದೆ ಸರ್ ಜೀವನ? ನಡೀತಾ ಇದೆ. ವಯಸ್ಸಾಗ್ತಾ ಬಂತು. ಹೌದು, 85 ಮುಗಿಯಿತು. ಹೌದು. ಸಂತೋಷ್ ಹೆಗಡೆ ಸರ್ ಅಂತಂದ್ರೆ ಜನ ನೋಡಿದ್ದಾರೆ, ಮತ್ತೆ ಅಗಾಧವಾದ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ಗೊತ್ತು. ಆದರೆ ಸಂತೋಷ್ ಹೆಗಡೆ ಸರ್ ಮೂಲತಃ ಎಲ್ಲಿಯವರು, ಅವರ ಜೀವನವನ್ನು ಒಂದ್ಸಲ ನೋಡೋದಾದ್ರೆ ಸರ್? ನಾನು ಹುಟ್ಟಿದ್ದು ನೆಟ್ಟೆ ಅನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ. ಓಕೆ. ಅಲ್ಲಿಂದ ಮತ್ತೆ ನನಗೆ 10 ತಿಂಗಳು ಆದಾಗ ನನ್ನ ತಂದೆಯವರು ಮಂಗಳೂರಿಗೆ ಅವರ ವಕಾಲತ್ ಪ್ರಾಕ್ಟೀಸನ್ನು ವರ್ಗಾವಣೆ ಮಾಡಿದರು. 10 ತಿಂಗಳಿಂದ ನಂತರ 15 ವರ್ಷದವರೆಗೆ ಮಂಗಳೂರಲ್ಲಿದ್ದೆ. ಆವಾಗ 5ನೇ ಕ್ಲಾಸ್ ಆದಮೇಲೆ ಫಸ್ಟ್ ಫಾರ್ಮ್ ಅಂತ ಇತ್ತು, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಫಿಫ್ತ್ ಫಾರ್ಮ್, ಸಿಕ್ಸ್ತ್ ಫಾರ್ಮ್ ಅಂದರೆ SSLC ಅಂತ ಇತ್ತು. ನಾನು ಫಿಫ್ತ್ ಫಾರ್ಮಲ್ಲಿರುವಾಗ ನನ್ನ ತಂದೆಯವರು ಅವರ ಪ್ರಾಕ್ಟೀಸನ್ನು ಅಂದು ಮದ್ರಾಸ್ ಪ್ರಾಂತ್ಯದ ಇದಕ್ಕೆ ಹೈಕೋರ್ಟಿಗೆ ಶಿಫ್ಟ್ ಮಾಡಿದರು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ನನ್ನ SSLCಯನ್ನು ನಾನು ಬೆಂಗಳೂರಲ್ಲಿ ಮಾಡಿದೆ. ಯಾಕಂದರೆ ನಾವು ಬೆಂಗಳೂರಿಗೆ ಬಂದೆವು. ದಕ್ಷಿಣ ಕನ್ನಡ ಜಿಲ್ಲೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತು. ಮತ್ತು ಅಲ್ಲಿಂದ 1998ರವರೆಗೆ ಬೆಂಗಳೂರಲ್ಲೇ ಇದ್ದೆ. ಆನಂತರ ಡೆಲ್ಲಿಗೆ ನನ್ನ ಪ್ರಾಕ್ಟೀಸ್ ಶಿಫ್ಟ್ ಆಯಿತು. ಯಾಕೆಂದರೆ ನಾನು ಡೆಲ್ಲಿಯಲ್ಲಿ ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ನೇಮಕಗೊಂಡೆ. ಅಲ್ಲಿ ಮತ್ತೆ ಸೊಲಿಸಿಟರ್ ಜನರಲ್ ಆದೆ. ಸೊಲಿಸಿಟರ್ ಜನರಲ್ ಆದ ಸ್ವಲ್ಪ ತಿಂಗಳಲ್ಲೇ ನನ್ನನ್ನು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡ್ರು ನ್ಯಾಯಾಧೀಶನಾಗಿ. ಅಲ್ಲಿ 6 ವರ್ಷ ಕೆಲಸ ಮಾಡಿದೆ. ನಿವೃತ್ತನಾದ ನಂತರ ಚೇರ್ಮನ್ ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಆದೆ. ಅಲ್ಲಿ 1 ವರ್ಷ ಮುಗಿದಾಗ ನನಗೆ ಕರ್ನಾಟಕದಿಂದ ಲೋಕಾಯುಕ್ತನಾಗಿ ಬರೋಕ್ಕೆ ಅವಮಾನವು ಬಂತು. ನನಗೂ ನನ್ನ ಪತ್ನಿಗೂ ಊರಿಗೆ ಬರಬೇಕಂತ ಭಾಳ ಇಷ್ಟ ಇತ್ತು. ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ 2006ರಲ್ಲಿ ಲೋಕಾಯುಕ್ತನಾಗಿ ಬಂದೆ. 2011ರಲ್ಲಿ ನಿವೃತ್ತನಾದೆ. ತದನಂತರ ಬೆಂಗಳೂರಲ್ಲಿ ನಿವೃತ್ತನಾಗಿ ಸೆಟ್ಲ್ ಆಗಿದ್ದೇನೆ. ಓಕೆ. ಇದು ನಿಮ್ದೊಂದು ಸರಳ ಜೀವನ, ಅಂದರೆ ಸಂಪೂರ್ಣವಾಗಿ ಇಷ್ಟು ವರ್ಷದ ಜರ್ನಿ ಸರಳವಾಗಿ ಹೇಳಿದ್ರಿ. ಹೌದು. 1940ರಿಂದ ಹುಟ್ಟಿನಿಂದ ಹಿಡಿದು ಒಂದು 26ನೇ ವರ್ಷಕ್ಕೆ ನೀವು ಈ ಲಾ ಪ್ರಾಕ್ಟೀಸ್ಗೆ ಶುರು ಮಾಡ್ತೀರಾ. ಅದು ಹೇಗೆ ಸರ್? ಶುರುವಾಗಿದ್ದು ಹೇಗೆ ಸರ್ ಅದು? ನಾನು ಒಬ್ಬ ಡಾಕ್ಟ್ರ್ ಆಗಬೇಕಂತ ನನ್ನ ತಾಯಿಗೆ ಇಷ್ಟ ಇತ್ತು. ಓಕೆ. ಆದ್ದರಿಂದ ನಾನು ಕಾಲೇಜಲ್ಲಿ ಸೈನ್ಸ್ ಸಬ್ಜೆಕ್ಟನ್ನು ತಗೊಂಡಿದ್ದೆ. ಓಕೆ. ನಾನು ಹಳೆ ಇಂಟರ್ಮೀಡಿಯೇಟಿನ ಸ್ಟೂಡೆಂಟ್ ಆಗಿದ್ದೆ. ಆವಾಗ SSLC ಆದ ನಂತರ 2 ವರ್ಷ ಇಂಟರ್ಮೀಡಿಯೇಟ್ ಅಂತ ಇತ್ತು. ಮೊದಲನೇ ವರ್ಷ ಜೂನಿಯರ್ ಇಂಟರ್ಮೀಡಿಯೇಟು, 2ನೇ ವರ್ಷ ಸೀನಿಯರ್ ಇಂಟರ್ಮೀಡಿಯೇಟ್ ಅಂತ ಇತ್ತು. ಸೀನಿಯರ್ ಇಂಟರ್ಮೀಡಿಯೇಟ್ಗೆ ಪಬ್ಲಿಕ್ ಎಕ್ಸಾಮಿನೇಷನ್ ಇತ್ತು. ಅಲ್ಲಿ ಅದನ್ನು ಸೀನಿಯರ್ ಇಂಟರ್ಮೀಡಿಯೇಟ್ ಆದ ನಂತರ ಮೆಡಿಕಲ್, ಇಂಜಿನಿಯರಿಂಗ್, ಇನ್ನೂ ಬೇರೆ ಪ್ರೊಫೆಷ್ನಲ್ ಕಾಲೇಜಿಗೆ ಹೋಗ್ಬೋದಿತ್ತು. ನಾನು ಡಾಕ್ಟ್ರ್ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ನನಗೆ ಅಂಥದ್ದೊಂದು ಯೋಚನೆ ಇರಲಿಲ್ಲ. ಆದರೆ ತಾಯಿಗೆ ಡಾಕ್ಟ್ರ್ ಆಗಬೇಕಂತ ಯೋಚನೆ ಇತ್ತು. ಸೀನಿಯರ್ ಇಂಟರ್ಮೀಡಿಯೇಟ್ ಆದಮೇಲೆ ಮೆಡಿಕಲ್ ಕಾಲೇಜ್ ಸೀಟಿಗೆ ಅಪ್ಲೈ ಮಾಡಿದೆ. ಸೀಟ್ ಸಿಗಲಿಲ್ಲ. ಯಾಕೆಂದರೆ ನಾನು ಸೀನಿಯರ್ ಇಂಟರ್ಮೀಡಿಯೇಟಲ್ಲಿ ಇದ್ದಾಗ ಜೂನಿಯರ್ ಇಂಟರ್ಮೀಡಿಯೇಟನ್ನು ಕ್ಯಾನ್ಸಲ್ ಮಾಡಿಬಿಟ್ಟು 1 ವರ್ಷದ PUCಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅಲ್ಲಿ ಅವರ ಮಾರ್ಕ್ ಸಿಸ್ಟಮಿಗೂ ನನ್ನ ಮಾರ್ಕ್ ಸೀನಿಯರ್ ಇಂಟರ್ಮೀಡಿಯೇಟ್ನ ಮಾರ್ಕ್ ಸಿಸ್ಟಮಿಗೂ ವ್ಯತ್ಯಾಸ ಇತ್ತು. ಆದ್ದರಿಂದ ನನಗೆ ಸೀಟ್ ಸಿಗಲಿಲ್ಲ. ಮತ್ತು 2 ವರ್ಷದ BScಗೆ ಸೇರಿದೆ ನಾನು. ಅಲ್ಲೂ ಸೈನ್ಸ್ ಸಬ್ಜೆಕ್ಟೇ
ತಗೊಂಡೆ. ಅಲ್ಲಿ BSc ಮುಗಿದ ನಂತರ ನನಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಆದರೆ 1 ವರ್ಷ ಹಿಂದೆ ಹೋಗಬೇಕಾಗಿ ಬಂತು. ಯಾಕಂದರೆ PUC ಸ್ಟೂಡೆಂಟ್ಸು 1 ವರ್ಷ ಪ್ರೊಫೆಷನಲ್ ಕೋರ್ಸ್ ಅಂತ ಮಾಡ್ತಾಯಿದ್ರು. ಆದ್ದರಿಂದ ಆ ಕೋರ್ಸ್ ಮುಗಿಸ್ಬೇಕಾಗಿತ್ತು. ಮೆಡಿಕಲ್ ಕಾಲೇಜಿಗೆ ಸೇರಿಕೊಂಡೆ. ಆದರೆ ನನಗೇನು ಅಲ್ಲಿ ಸರಿ ಕಾಣಿಸ್ಲಿಲ್ಲ. ನನಗೆ ಆವಾಗ 20 ವರ್ಷ ವಯಸ್ಸಾಗಿತ್ತು. ಮಿಕ್ಕಿದವರಿಗೆಲ್ಲ 16 ವರ್ಷ ವಯಸ್ಸು. ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಮತ್ತು ಇನ್ನೊಂದು ಮನಸ್ಸಲ್ಲಿತ್ತು ಏನಂದರೆ, ಆ 1 ವರ್ಷ ಪ್ರೊಫೆಷನಲ್ ಕೋರ್ಸ್ ಮಾಡಿದ ನಂತರ MBBSಗೆ ಸೇರಿದರೆ 5 ವರ್ಷ MBBS ಮಾಡಬೇಕು. MBBS ಆದ ನಂತರ ಅವತ್ತಿನ ಪರಿಸ್ಥಿತಿಯಲ್ಲಿ ಏನಾದರೂ ಸ್ಪೆಷಲೈಸೇಷನ್ ಮಾಡಬೇಕಾಗಿದೆ ಅಂತ, ತದನಂತರ MDನೋ MS ಈ ರೀತಿ ಏನಾದರೂ ಮಾಡಬೇಕಾಗ್ತದೆ. ಆದ್ದರಿಂದ ಇನ್ನೊಂದು 7 ವರ್ಷ ಬೇಕಾಗ್ತದೆ. ನನಗೇನೋ ಅದು ಕಷ್ಟ ಅಂತ ನಾನು ತಿಳ್ಕೊಂಡ್ಬಿಟ್ಟು ನನ್ನ ಪೋಷಕರಿಗೆ ಹೇಳಿದೆ, ಇದು ಆಗಲ್ಲ ನನ್ನಿಂದ ಅಂತ. ತಂದೆಯವರು ಆವಾಗ ಹೈಕೋರ್ಟ್ ಜಡ್ಜ್ ಆಗಿದ್ದರು, ಕರ್ನಾಟಕ ಹೈಕೋರ್ಟ್ನಲ್ಲಿ. ಅವ್ರು ಹೇಳಿದರು, ನಮ್ಮ ಕುಟುಂಬದಿಂದ ಯಾರೂ ವಕಾಲತ್ ಮಾಡಿಲ್ಲ, ನೀನು ಮಾಡಿಬಿಡು. BSc ಕ್ವಾಲಿಫೈಯಿಂಗ್ ಇದೆ ಸಬ್ಜೆಕ್ಟ್ ಅದು. ಆಯ್ತಂತ ಒಪ್ಕೊಂಡೆ. BSc ಅನ್ನೋದು ಒಂದು ಪಾರ್ಟ್ ಟೈಮ್ ಕೋರ್ಸ್ ಆಗಿತ್ತದು. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ. ಎಲ್ಲೂ ಡಿಗ್ರಿ ಆದಮೇಲೆ ಕೆಲಸ ಸಿಕ್ಕಿದವರು ಅಲ್ಲಿ ಬರ್ತಾಯಿದ್ರು. ಒಂದು ಹೆಚ್ಚಿನ ಡಿಗ್ರಿ ಇರಬೇಕನ್ನೋ ಹಿನ್ನೆಲೆಯಲ್ಲಿ. ಕಾನೂನು ಅನ್ನೋದು ಅಷ್ಟೊಂದು ಪಾಪ್ಯುಲರ್ ಸಬ್ಜೆಕ್ಟ್ ಆಗಿರಲಿಲ್ಲ. ಯಾಕೆಂದರೆ ಕಾನೂನು ಸಬ್ಜೆಕ್ಟನ್ನು ಕಲಿತ ನಂತರ ಕೋರ್ಟಿನ ವಿಚಾರ ನಮ್ಗೆ ಗೊತ್ತಿರ್ತಾ ಇರಲಿಲ್ಲ. ಯಾಕಂದರೆ ನಮಗೆ ಕೋರ್ಟ್ಗೆ ಹೋಗುವಂಥ ಸಂದರ್ಭಗಳಿರಲಿಲ್ಲ. ಕಾನೂನು ಡಿಗ್ರಿ ಆದ ನಂತರ ಯಾರಾದರೂ ಒಬ್ಬರು ಸೀನಿಯರ್ ಲಾಯರ್ ಜೊತೆ ಸೇರಿಕೊಂಡು ಅವ್ರ ಜೊತೆ ಒಂದು 3-4 ವರ್ಷ ಕೆಲಸ ಮಾಡಿ ಆ ಕೋರ್ಟಿನ ಪದ್ಧತಿಗಳನ್ನು ತಿಳ್ಕೊಳ್ಳುವಂಥ ಒಂದು ಜವಾಬ್ದಾರಿ ಇತ್ತು. ಆ ನಂತರ ನಾವು ಇಂಡಿಪೆಂಡೆಂಟಾಗಿ ಪ್ರಾಕ್ಟೀಸ್ ಮಾಡ್ಬೋದಿತ್ತು. ಇಷ್ಟೋ ತನಕ ಮಾತಾಡಿದ್ರಲ್ಲಿ ಪ್ರಮುಖವಾಗಿ ನೀವು ಮಾತನಾಡ್ತಾ ಎಜುಕೇಷನ್ ಅನ್ನೋ ವಿಚಾರವನ್ನು ಮಾತಾಡ್ತಾ ಹೋದ್ವಿ ಸರ್. ಈ ಕಾನೂನು ಸುವ್ಯವಸ್ಥೆ ಅಂತ ಒಂದು ವಿಚಾರ ಬಂದಾಗ ಸಾಮಾನ್ಯವಾಗಿ ಇವತ್ತು ಎಜುಕೇಷನಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು. ಅವಾಗಿನ ಪರಿಸ್ಥಿತಿ ಎಜುಕೇಷನ್ ಮತ್ತು ಇವಾಗಿನ ಪರಿಸ್ಥಿತಿ ಎಜುಕೇಷನ್ ನೀವು ಹೇಗೆ ನೋಡ್ತೀರಾ ಸರ್? ಆವತ್ತು ಎಜುಕೇಷನ್ ಅನ್ನೋದು ಒಂದು ಮೂಲ ಸಿಸ್ಟಮ್ ಆಗಿತ್ತು. ಎಜುಕೇಷನ್ ಇಲ್ಲದೆ ಮುಂದೆ ಜೀವನದಲ್ಲಿ ಯಾವ ವೃತ್ತಿನೂ ದೊಡ್ಡ ವೃತ್ತಿಗೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವಾಗಲೂ ಅದೇ ರೀತಿ ಇದೆ. ಆದರೆ ಇವತ್ತಿನ ವಿದ್ಯೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವಾಗ ನನ್ನ ಕಾಲದಲ್ಲಿ BSc ಆದ ನಂತರ BL ಆಗಬೇಕಾದ್ರೆ 2 ವರ್ಷ ಇದ್ದಿತ್ತು ಅಷ್ಟೇ. ಇವತ್ತಾಗಲ್ಲ. SSLC ಆದ ನಂತರ ನೇರವಾಗಿ 5 ವರ್ಷದ ಲಾ ಕೋರ್ಸಿಗೆ ಹೋಗ್ಬೋದು. ಆ 5 ವರ್ಷದ ಲಾ ಕೋರ್ಸಲ್ಲಿ ಬರೀ ಪಠ್ಯ ಪುಸ್ತಕಗಳ ಬಗ್ಗೆ ಮಾತ್ರ ಅಲ್ಲ, ಕೋರ್ಟಿನ ಅನುಭವ ಕೂಡ ಸಿಗ್ತಾ ಇತ್ತು. ಆ 5 ವರ್ಷದಲ್ಲಿ ಮೂಟ್ ಕೋರ್ಟ್ ಅಂತ ಇರ್ತಾ ಇದೆ, ಇವಾಗಲೂ ಇದೆ. ತದನಂತರ 1 ವರ್ಷದ ರಜೆಯಲ್ಲಿ ನೀವು ಯಾರಾದರೂ ವಕೀಲರ ಜೊತೆ ಕೆಲಸ ಮಾಡ್ಬೋದು, ನ್ಯಾಯಾಧೀಶರ ಜೊತೆ ಕೆಲಸ ಮಾಡಿದರೆ ಆ ಒಂದು ಅನುಭವ ಕೂಡ ನಿಮಗೆ ಮುಂದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸಹಾಯ ಆಗ್ತಾ ಇತ್ತು. ಅದರಿಂದ ವಿದ್ಯೆಯಲ್ಲಿ ಅಂದಿಗೂ ಇಂದಿಗೂ ಭಾಳಷ್ಟು ವ್ಯತ್ಯಾಸ ಬಂದಿದೆ, ಎಲ್ಲ ವಿದ್ಯೆಯಲ್ಲಿ ಕೂಡ. ವಿದ್ಯೆ ಅನ್ನೋದು ಇವತ್ತು ಭಾಳ ಮುಖ್ಯವಾದದ್ದು. ವಿದ್ಯೆ ಇಲ್ಲದೆ ಒಂದು ದೊಡ್ಡ ಹುದ್ದೆಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಎಲ್ಲರೂ ವಿದ್ಯೆಗೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಜನರಲ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯನನ್ನು ತಯಾರು ಮಾಡೋದಕ್ಕೆ ಈ ದೇಶ ಕಾಪಾಡೋದಾಗಿರ್ಬೋದು, ಅಥವಾ ಈ ಕಾನೂನನ್ನು ಕಾಪಾಡೋ ವಿಚಾರವಾಗಿರ್ಬೋದು, ಕಾನೂನನ್ನು ಪಾಲಿಸೋ ವಿಚಾರ ಆಗಿರ್ಬೋದು, ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ನೀವು ನೋಡಿದಾಗ ಏನು ಕೊರತೆ ಅನ್ನೋದು ಕಾಣ್ತಾ ಇದೆ ಸರ್? ಎಜುಕೇಷನ್ ಸಿಸ್ಟಮಲ್ಲಿ ಏನು ಕೊರತೆ ಇಲ್ಲ. ಆ ಕಾನೂನನ್ನು ಕಲಿತ ನಂತರ ಕಾನೂನನ್ನು ಪಾಲಿಸಲೇಬೇಕು, ಪಾಲಿಸದೇ ಇದ್ದರೆ ಏನಾಗಬಹುದು ಅನ್ನೋದರ ಮಾಹಿತಿ ಕೊಡ್ತಾರೆ. ಅದು ಬರೀ ಕಾಲೇಜಲ್ಲಿದ್ದವರಿಗೆ ಮಾತ್ರ ಅಲ್ಲ, ಸಾಧಾರಣವಾಗಿ ಸಮಾಜದಲ್ಲಿದ್ದಂಥ ವ್ಯಕ್ತಿಗಳಿಗೂ ಅದರ ಅನುಭವ ಇರ್ತದೆ, ಅದರ ಮಾಹಿತಿ ಕೂಡ ಇರ್ತದೆ. ನಾನು ತಪ್ಪು ಮಾಡಿದರೆ, ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ನನಗೆ ಮತ್ತೆ ಶಿಕ್ಷೆ ಆಗ್ಬೋದು ಅನ್ನೋ ಅನುಭವ ಮತ್ತು ಮಾಹಿತಿ ಎಲ್ಲರಿಗೂ ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರ್ತದೆ. ಯಾಕಂದರೆ ಇದೊಂದು ಸಮಾಜದಲ್ಲಿ ಕಾನೂನು ಅನ್ನೋದು ಸಮಾಜದಲ್ಲಿ ಭಾಳ ದೊಡ್ಡ ವಿಚಾರ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನಿನ ಮಾಹಿತಿ ಇಲ್ಲದೇ ಇರುವವರು ಭಾಳ ಕಮ್ಮಿ. ಯಾವ ಹಳ್ಳಿಯ ಮೂಲೆಯಲ್ಲಿ ಇದ್ದರೂ ಕೂಡ ಕಾನೂನಿನ ಬಗ್ಗೆ ಮಾಹಿತಿ ಇದ್ದೇ ಇರ್ತದೆ. ಆತ ಶಾಲೆಗೆ ಹೋಗಿರ್ಬೋದು, ಶಾಲೆಗೆ ಹೋಗದೇ ಇರ್ಬೋದು, ಆತನಿಗೂ ಕೂಡ ಗೊತ್ತು
ಸಾಮಾಜಿಕವಾಗಿ ಏನು ಮಾಡಬಹುದು ಏನು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ. ಅದು ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿರ್ತದೆ. ನಾವು ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರ ವಸ್ತುಗಳನ್ನು ಕದಿಯುವಂಗಿಲ್ಲ, ಈ ರೀತಿ ಎಲ್ಲ ಜನರಿಗೆ ಮಾಹಿತಿ ಇರ್ತದೆ. ಆದರೆ ಅದನ್ನು ಪಾಲಿಸ್ತಾರೋ ಇಲ್ಲ ಅನ್ನೋದು ಬೇರೆ ವಿಚಾರ. ಹೌದು. ಅಂದರೆ ಆ ಕಾನೂನನ್ನು ಸಾಮಾನ್ಯ ಜನರಾಗಿ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಸರ್ ಇವತ್ತಿಗೆ? ಬಹಳ ಮುಖ್ಯ. ಇಲ್ಲದೇ ಇದ್ದರೆ ಅವರಿಗೆ ಅವ್ರ ಮೇಲೆ ಏನಾದರೂ ಶಿಕ್ಷೆ ಆಗ್ಬೋದು. ಅದರಿಂದ ಭಾಳಷ್ಟು ಜನರಿಗೆ ಗೊತ್ತಿದೆ. ಗೊತ್ತಿಲ್ಲದನ್ನೋರು ಚಿಕ್ಕ ವಯಸ್ಸಿನ ಹುಡುಗರೇ ಮಕ್ಕಳೇ ಇರ್ಬೋದು ಹೊರತು ಹಿರಿಯರಲ್ಲಿ ಆ ಮಾಹಿತಿ ಇಲ್ಲ ಅಂತ ಹೇಳೋಕ್ಕೆ ಭಾಳ ಕಷ್ಟ. ಇಲ್ಲದೇ ಇದ್ದವರು ಇರ್ಬೋದು, ಆದರೆ ಭಾಳ ಕಮ್ಮಿ ಜನಸಂಖ್ಯೆಯಲ್ಲಿ ಕಮ್ಮಿ ಇರ್ತಾರೆ. ಯಾಕಂದರೆ ಮಿಕ್ಕಿದವರು ಅವ್ರಿಗೆ ಹೇಳ್ಕೊಡ್ತಾರೆ, ಇದು ಮಾಡಬಾರ್ದು, ಇದು ಮಾಡಿದ್ರೆ ತಪ್ಪು ಅಂತ. ಎಸ್ಪೆಷಲಿ ಪೋಷಕರು ಅವರು ಚಿಕ್ಕ ಮಕ್ಕಳಾಗಿದ್ದಾಗ ಅವರ ಚಿಕ್ಕ ಮಕ್ಕಳಿಗೆ ಇದೇ ಮಾಹಿತಿ ಕೊಡ್ತಾ ಇರ್ತಾರೆ. ಇದು ಮಾಡಿದರೆ ತಪ್ಪಾಗ್ತದೆ, ಇದು ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗ್ತದೆ, ಇದು ಮಾಡಿದರೆ ಅದರ ಇದು ಬೇರೆ ರೀತಿಯಲ್ಲಿ ಏನಾದರೂ ಆಗ್ಬೋದು ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಅದರಿಂದ ನನಗೆ ಗೊತ್ತಿಲ್ಲ ಅನ್ನೋದು ಕಾನೂನಲ್ಲೇ ತಪ್ಪು. ಕಾನೂನಿನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾನು ತಪ್ಪು ಮಾಡಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾನೂನಲ್ಲಿ ಹೇಳ್ತದೆ, ಇಗ್ನರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ನಿಮ್ಮ ತಪ್ಪಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ. ಓಕೆ, ನಿಮ್ಮ ಜೀವನದ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಹೇಗೆ ಸರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗೋ ತನಕ ಜರ್ನಿ ಹೇಗಿತ್ತು ಸರ್? ಒಬ್ಬ ಪ್ರಾಕ್ಟೀಸಿಂಗ್ ಲಾಯರ್ ಆಗಿದ್ದೆ ನಾನು. ಓಕೆ. ಹೈಕೋರ್ಟಲ್ಲಿ ನನಗೆ ನ್ಯಾಯಾಧೀಶನಾಗಿ ಬಾ ಅಂತ ಕರೆದಿದ್ರು. ಆವಾಗ ನಾನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದೆ. ನ್ಯಾಯಾಧೀಶರ ಜೀವನದ ಬಗ್ಗೆ ನನಗೆ ಮಾಹಿತಿ ಇತ್ತು. ಯಾಕಂದರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ನವರಿಗೆ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ನವರಿಗೆ ನ್ಯಾಯಾಧೀಶರಾಗಿ ಇದ್ದವರು, ಮತ್ತು ಅಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಅದರಿಂದ ನನಗೆ ನ್ಯಾಯಾಧೀಶರ ಹುದ್ದೆಯಲ್ಲಿ ಅಂಥದ್ದೇನು ಇಷ್ಟ ಇರಲಿಲ್ಲ. ನನ್ನನ್ನೇ ಬಿಟ್ಟಿದ್ರೆ ನಾನು ಖಂಡಿತವಾಗಿ ನ್ಯಾಯಾಧೀಶನ ಆಗ್ತಾ ಇರಲಿಲ್ಲ. ಹೈಕೋರ್ಟಲ್ಲಿ ಬೇಡ ಅಂದಿದ್ದೆ. ತದನಂತರ ಸುಪ್ರೀಂ ಕೋರ್ಟಲ್ಲಿ ನಾನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿದ್ದಾಗ ತಿರ್ಗಾ ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶನಾಗಿ ಬಾ ಅಂತ ಕರೆದ್ರು. ನಾನು ಬೇಡ ಅನ್ನುವ ಸಂದರ್ಭದಲ್ಲಿದ್ದೆ. ಆದರೆ ನನ್ನ ತಾಯಿ ಭಾಳ ಒತ್ತಾಯ ಮಾಡಿದ್ರು. ತಂದೆಯವ್ರ ಕಾಲವಾಗಿದ್ದರು. ಅವ್ರು ಹೇಳಿದರು, ತಂದೆಯವರು ಇರ್ತಾಯಿದ್ರೆ ಭಾಳ ಸಂತಸ ಪಡ್ತಾಯಿದ್ರು, ನೀನೊಬ್ಬ ನ್ಯಾಯಾಧೀಶನಾಗಬೇಕನ್ನೋದು ಅವರ ಇಚ್ಛೆ ಆಗಿತ್ತು. ಆದರೆ ನೀನು ಹೈಕೋರ್ಟ್ನ ಆಹ್ವಾನ ಬಂದಾಗ ಬೇಡ ಅಂತ ಬಿಟ್ಬಿಟ್ಟಿಯ. ಅದು ಅವರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ತದನಂತರ ಅವರು ಇವಾಗ ಇರ್ತಾಯಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು, ನೀನು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋದಿ ಅಂತ. ಮತ್ತು ನಾನು ನನ್ನ ತಾಯಿ ತಂದೆಯವರು ಮಾಡಿದಂಥ, ನಮಗೆ ಚಿಕ್ಕವರಾಗಿದ್ದಾಗ ಮಾಡಿದ ಸಹಾಯ, ಇದನ್ನೆಲ್ಲ ನೆನಪಿಗೆ ತಂದು ಸರಿಯಪ್ಪ ತಾಯಿ ಹೇಳಿದಂಗೆ ಅಂತ ಇರಲಿ ಅಂತ ನಾನು ನ್ಯಾಯಾಧೀಶನಾಗಿ ಒಪ್ಕೊಂಡೆ. ಅದರ ನಂತರ ಅದರ ಬಗ್ಗೆ ನನಗೇನು ಇರಲಿಲ್ಲ. ಸಂಬಳ ಭಾಳ ಹೇಗಿತ್ತು ಸರ್? ಅದು 1999ರಿಂದ 2005 ತನಕ ನೀವಿದ್ರಿ. ಹೌದು. ಆ ಪೀರಿಯಡ್ ಹೇಗಿತ್ತು ಸರ್? ಸರಿ, ಒಂದು ಸ್ವಲ್ಪ ಡಿಸಿಪ್ಲಿನ್ಡ್ ಪೀರಿಯಡ್ ಆಗಿತ್ತು. ಆದರೆ ಪರವಾಗಿ ಇರಲಿಲ್ಲ. ಸಂಬಳ ಭಾಳ ಕಮ್ಮಿ ಇತ್ತು, 50,000 ಸಂಬಳ. ಆದರೆ ಆವತ್ತಿನ ಪರಿಸ್ಥಿತಿಯಲ್ಲಿ 50,000ದಿಂದ ಏನು ಪ್ರಯೋಜನ ಇರಲಿಲ್ಲ. ಯಾಕೆಂದರೆ ನಾನು 80,000 ಬಾಡಿಗೆ ಕೊಡ್ತಾ ಇದ್ದೆ ಡೆಲ್ಲಿಯಲ್ಲಿ. ಆದರೂ ಪರವಾಗಿಲ್ಲ, ನನ್ನ ತಾಯಿ ಮಾತನ್ನು ಕೇಳಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಒಪ್ಕೊಂಡೆ. ನನಗೆ ಮಕ್ಕಳು ಬೇರೆ ಇಲ್ಲ, ನಾನು ನನ್ನ ಪತ್ನಿ ಇರೋದು. 50,000ದಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದೇವೆ, ಯಾವ ತಪ್ಪು ಮಾಡಿಲ್ಲ. ಹೇಗೆ ಸರ್ ಅದು ಆ ಸಂಬಳದ ವಿಚಾರ? 50,000 ಹೆಂಗೆ ಅನ್ನಿಸ್ತಾ ಇತ್ತು? ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಂತ ಅಂದಾಗ ಜನ ಎಕ್ಸ್ಪೆಕ್ಟ್ ಮಾಡೋ ರೀತಿ ಬೇರೆ ರೀತಿ ಇರುತ್ತೆ. ಆದರೂ ಕೂಡ ಅಲ್ಲ, ಅವರಿಗೆ ಗೊತ್ತಿರಲಿಲ್ಲ ಕಾಣ್ತದೆ. ಯಾಕಂದರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟಲ್ಲಿ 77ರಿಂದ 1977ರಿಂದ 1973ವರೆಗೆ ನ್ಯಾಯಾಧೀಶರಾಗಿದ್ದರು. ಆವಾಗ ಅವ್ರ ಸಂಬಳ 4,000. ಹೌದು, ಮನೆ ಕೊಡ್ತಾಯಿದ್ರು, ಕೆಲಸದ ಆಳು ಕೊಡ್ತಾಯಿದ್ರು, ಬೇರೆ ಸೌಲಭ್ಯಗಳು ಇರ್ತಾಯಿತ್ತು. ಆದರೆ ಸಂಬಳ ಬರೀ 4,000 ಇದ್ದದ್ದು. ಆವಾಗ ರೂಪಾಯಿಗೆ ಬೆಲೆ ಇತ್ತು. 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ. 1 ಗ್ಯಾಲನ್ ಪೆಟ್ರೋಲ್ ಅಂದರೆ 4.5 ಲೀಟರ್ ಪೆಟ್ರೋಲು. ಇವತ್ತು 1 ಲೀಟರ್ ಪೆಟ್ರೋಲಿಗೆ 105 ರೂಪಾಯಿ ಇದೆ. ಅದರಿಂದ ಖರೀದಿ ಶಕ್ತಿ ರೂಪಾಯಿಗೆ ಭಾಳ ಜಾಸ್ತಿ ಇತ್ತು. ಆದರೂ ಕೂಡ ನನಗೆ ಅದಕ್ಕಿಂತ ಜಾಸ್ತಿ ಆದಾಯ ಇತ್ತು, ಸಂಬಳಕ್ಕಿಂತ ಜಾಸ್ತಿ ವಕಾಲತ್ತಲ್ಲಿ ಆದಾಯ ಇತ್ತು. ಅದನ್ನು ಬಿಟ್ಟು ಬಂದೆ ನಾನು. ಆದರೆ ಯಾವುದೇ ಬೇಸರ ಮಾಡ್ಕೊಂಡಿರಲಿಲ್ಲ. ನಮ್ಮ ಮುಂದಿನ ಜೀವನವನ್ನು ಕೂಡ ನನ್ನ ಸಂಬಳದಲ್ಲಿ, ಆವಾಗ 50,000 ಸಂಬಳ ಇತ್ತು, ಇವಾಗ ಸುಮಾರು 2.5 ಲಕ್ಷ ಇದೆ ಕಾಣಿಸ್ತದೆ. ಅದರಿಂದಾಗಿ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು
ಪ್ರವೃತ್ತಿಯನ್ನು ನನ್ನ ಪೋಷಕರು ನಮ್ಮಲ್ಲಿ ಅಳವಡಿಸಿದ್ರು. ಅದರಿಂದಾಗಿ ಏನು ಬೇಸರ ಆಗಲಿಲ್ಲ. ಓಕೆ ಸರ್, ಈಗ ಸಾಮಾನ್ಯವಾಗಿ ಇವತ್ತಿಗೂ ಕೂಡ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವಾಗಿ ಕೆಲವೊಂದಿಷ್ಟು ಧ್ವನಿಗಳು ಕೇಳಿಬರ್ತವೆ. ನೀವು ಕೂಡ ಆ ನ್ಯಾಯಾಂಗ ವ್ಯವಸ್ಥೆ ಒಂದು ಉತ್ತುಂಗದ ಜಾಗದಲ್ಲಿ ಇದ್ದು ನೋಡಿ ಬಂದವರು. ನೀವು ಕೂಡ ಹೇಗೆ ನೋಡ್ತೀರಾ ಸರ್ ಇದನ್ನು? ನ್ಯಾಯಾಂಗ ಇತರ ಸಂವಿಧಾನದ ಅಂಗಗಳಿಗಿಂತ ಉತ್ತಮವಾದದ್ದಂತ ನಾನು ತಿಳ್ಕೊಂಡಿದ್ದೇನೆ. ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು. ಆ ಹಿನ್ನೆಲೆಯಲ್ಲಿ ನ್ಯಾಯಾಂಗದಲ್ಲಿ ಇದ್ದಷ್ಟು ನ್ಯೂನ್ಯತೆ ಬೇರೆ ಅದಕ್ಕಿಂತ ಜಾಸ್ತಿ ಇದೆ, ನ್ಯಾಯಾಂಗದಲ್ಲಿ ಕಮ್ಮಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನ್ಯಾಯಾಂಗದಲ್ಲೂ ಕೂಡ ನ್ಯೂನ್ಯತೆ ಇದೆ. ಯಾಕಂದರೆ ಇದೇ ಸಮಾಜದಿಂದ ನ್ಯಾಯಾಂಗಕ್ಕೆ ಹೋಗುವವರು, ಇದೇ ಸಮಾಜದಿಂದ ಶಾಸಕಾಂಗಕ್ಕೆ ಕಾರ್ಯಾಂಗಕ್ಕೆ ಹೋಗುವವರು ಇವತ್ತು ಈ ಸಮಾಜದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಇದಿದೆ, ತಪ್ಪಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರಂದರೆ ಅವನಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ಭಾವನೆ ಸಮಾಜದಲ್ಲಿ ಭಾಳಷ್ಟು ಜನರಿಗಿದೆ. ಶ್ರೀಮಂತನಾದರೆ ಯಾವ ರೀತಿ ಆತ ಶ್ರೀಮಂತನಾದ ಅಂತ ತಿಳ್ಕೊಳ್ಳುವಂಥ ವಿಚಾರ ಸಮಾಜದಲ್ಲಿ ಇಲ್ಲ ಇವತ್ತು. ಶ್ರೀಮಂತನಂದ ತಕ್ಷಣ ಸಲಾಮ್ ಅವನಿಗೆ ಒಂದು, ಅಧಿಕಾರದಲ್ಲಿದ್ದರೆ ಅವನಿಗೊಂದು ಸಲಾಮು. ಅಧಿಕಾರಕ್ಕೂ ಕೂಡ ಇವತ್ತು ಅಧಿಕಾರವನ್ನು ಖರೀದಿ ಮಾಡಿ ಹೋಗುವಂಥ ಸಂದರ್ಭಗಳು ಭಾಳಷ್ಟು ಇವೆ. ಅದೇ ರೀತಿ ಅನ್ಯಾಯದ ದಾರಿಯಲ್ಲಿ ಹಣ ಮಾಡಿ ಶ್ರೀಮಂತರಾದವರು ಇದ್ದಾರೆ, ಅವರಿಗೆ ಸಲಾಮ್ ಬರ್ತದೆ. ಜೈಲಿಗೆ ಹೋಗಿ ಬಂದವರನ್ನ ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟ್ಗೆ ಹೋಗಿ ಸಲಾಮ್ ಮಾಡ್ತಾರೆ. ಇದರಿಂದ ಏನಾಗಿದೆ ಅಂದರೆ ಸಮಾಜದಲ್ಲಿ ಒಂದು ರೀತಿ ಪೈಪೋಟಿ ಶುರು ಆಗಿದೆ. ನಾನು ಶ್ರೀಮಂತನಾಗಬೇಕು, ಶ್ರೀಮಂತನಾಗೋದ್ರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ಅದರಿಂದ ಸಂತಸ ಬರಲ್ಲ. ಅದು ಖಂಡಿತವಾಗಿ ನನಗೆ ಗೊತ್ತಿದೆ ಅದರ ವಿಚಾರ. ಯಾಕಂದರೆ ಇಷ್ಟೊಂದು ಹಣ ಅಕ್ರಮವಾಗಿ ಮಾಡಿದರೆ ಅದನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ, ಮನೆಯಲ್ಲಿ ಇಡಬೇಕು. ಬ್ಯಾಂಕಲ್ಲಿದ್ದರೆ ಗೊತ್ತಾಗ್ತದೆ ಈ ಹಣ ಮಾಡಿದ್ದಾನಂತ ಆತ. ಅದರಿಂದ ಅವನಿಗೆ ಅವನ ವಿರುದ್ಧ ಕೇಸ್ಗಳಾಗ್ಬೋದು. ಅಷ್ಟೊಂದು ಹಣ ಮನೆಯಲ್ಲಿದ್ದರೆ ಅದು ಒಂದು ಇದು ನಿದ್ದೆ ಬರಲ್ಲ. ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ IT ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿದ್ದರೆ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾರೆ ಅನ್ನೋ ಯೋಚನೆ ಇದ್ದೇ ಇರ್ತದೆ. ಅದರಿಂದಾಗಿ ನನ್ನ ಅನಿಸಿಕೆ ಪ್ರಕಾರ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಮೌಲ್ಯವನ್ನು ನಾವು ಅಳವಡಿಸಿದರೆ ಜೀವನ ಸಾರ್ಥಕ ಆಗ್ತದೆ ಅನ್ನೋದು. ಓಕೆ. ತದನಂತರ ನ್ಯಾಯಾಧೀಶರಿಂದ ಕರ್ನಾಟಕ ಲೋಕಾಯುಕ್ತ ಹೇಗೆ ಸರ್? ನಾನು ಬೇರೆ ಬೇರೆ ಹುದ್ದೆಯಲ್ಲಿದ್ದವನು. ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಆಗಿದ್ದೆ, ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದ್ದೆ, ಸೊಲಿಸಿಟರ್ ಜನರಲ್ ಆಗಿದ್ದೆ, ತದನಂತರ ನ್ಯಾಯಾಧೀಶನಾದೆ, ಲೋಕಾಯುಕ್ತನಾದೆ. ಆದರೆ ಇತರ ಹುದ್ದೆಯಲ್ಲಿ ನನಗೆ ಈ ಹುದ್ದೆಯಿಂದ, ಲೋಕಾಯುಕ್ತ ಹುದ್ದೆಯಿಂದ ಬಂದ ತೃಪ್ತಿ ಆ ಹುದ್ದೆಯಿಂದ ಬಂದಿರಲಿಲ್ಲ. ಈ ಹುದ್ದೆಯಲ್ಲಿ ಭಾಳಷ್ಟು ಅನ್ಯಾಯವನ್ನು ಕಂಡೆ ನಾನು. ಆದರೂ ತೃಪ್ತಿ ಯಾಕೆ ಬಂತಂದರೆ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಒಂದು ಧೈರ್ಯ ನನಗೆ ಬಂತು. ಅದರಿಂದ ನೂರಾರು ಜನರಿಗೆ ಅನ್ಯಾಯದಿಂದ, ಈ ಒಂದು ಸಾಮಾಜಿಕ ಅನ್ಯಾಯಗಳಿಂದ ಆದಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವಂಥ ಒಂದು ಶಕ್ತಿ ನನ್ನಲ್ಲಿ ಬಂತು. ಅದರಿಂದಾಗಿ ಈ ಹುದ್ದೆಯಲ್ಲಿ ನನಗೆ ಭಾಳಷ್ಟು ತೃಪ್ತಿ ಬಂದಿದೆ. ಆ ತೃಪ್ತಿಗೆ ಕಾರಣ ಆಗಿದ್ದೇನು ಸರ್? ಅಷ್ಟೊಂದು ಭಾಳ ಅನ್ಯಾಯವನ್ನು ಕಂಡೆ ನಾನು. ಚಿಕ್ಕಂದಿನಲ್ಲೂ ನನ್ನ ಪೋಷಕರು ಇದ್ದದ್ರಲ್ಲೇ ತೃಪ್ತಿ ಪಡ್ಕೊಳ್ಬೇಕು ಮತ್ತು ಯಾವ ಹುದ್ದೆಯಲ್ಲಿದ್ದರೂ ಆ ಹುದ್ದೆಯ ಜವಾಬ್ದಾರಿ ಏನಂತ ತಿಳ್ಕೊಂಡ್ಬಿಟ್ಟು ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಒಂದು ಪ್ರವೃತ್ತಿಯನ್ನು ಅಳವಡಿಸಬೇಕು ಅಂತ ಹೇಳ್ತಾಯಿದ್ರು. ಅದರಿಂದ ಈ ಹುದ್ದೆಯಲ್ಲಿ ಎಷ್ಟೊಂದು ಜನರಿಗೆ ಸಹಾಯ ಮಾಡೋಕ್ಕೆ ಆಯಿತು. ಅದರಿಂದ ಖುಷಿ ಆಗ್ತದೆ. ಯಾಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ದಿವಸ 2008ರಲ್ಲಿ ಬಾಗಲಕೋಟೆಯಿಂದ ಒಬ್ಬರು ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದರೆ, ಈ ಮಗು ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಈ ಮಗುವಿಗೆ ಗುದದ್ವಾರ ಇಲ್ಲ, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸ್ಕೊಡ್ತಾನಂತ ಭರವಸೆ ಕೊಡ್ತಾರೆ. ಅದನ್ನು ನಂಬಿ ಪೋಷಕರು ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚಲ್ಲ, ಖರ್ಚು ಲಂಚ. ಪೋಷಕರಿಗೆ ಗೊತ್ತಿತ್ತು ಇವತ್ತಿನ ಸರ್ಕಾರಿ ಆಡಳಿತದಲ್ಲಿ ಏನಾಗ್ತಾ ಇದೆ ಅಂತ. ಅದರಿಂದ ಸ್ವಲ್ಪ ಹಣ ಸಾಲಾಗೆಲ್ಲ ಮಾಡಿ ತಗೊಂಡು ಹೋಗಿದ್ರು. ಅದನ್ನು ಆತ ವೈದ್ಯನಿಗೆ ಕೊಡ್ತಾರೆ.
ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ, ಲೆಕ್ಕ ಹಾಕ್ಬಿಟ್ಟು ಹೇಳ್ತಾರೆ, ಏಯ್ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿ ಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರ್ಬೇಕು ಮಲ ಶೇಖರಣೆ ಮಾಡೋಕ್ಕೆ ಅಂತ. ಅದನ್ನು ನಂಬದೆ ಬೇಸರದಿಂದ ಹಣ ಮತ್ತು ಮಗುವನ್ನು ವಾಪಸ್ ಪಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನೇರವಾಗಿ ಲೋಕಾಯುಕ್ತಕ್ಕೆ ಬರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು, ನನ್ನ ಊರಿನವರು, ಅವ್ರ ಪರಿಚಯ ಆಯಿತು. ಅವರನ್ನು ಬೇಡ್ಕೊಂಡ್ವಿ, ನಾವು ಈ ಮಗುವಿಗೊಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಒಪ್ಕೊಂಡ್ರು, ಆಪ್ರೇಷನ್ ಮಾಡಿದ್ರು, ಏನು ಹಣ ತಗೊಂಡಿರಲಿಲ್ಲ. ಆ ಆಪರೇಷನ್ ಆದ ವರ್ಷ ನೆಕ್ಸ್ಟ್ ಇಯರಲ್ಲಿ ಆ ಮಗುವಿನ ಹುಟ್ಟು ಹಬ್ಬಕ್ಕೆ ಪೋಷಕರು ನನಗೆ ಫೋನ್ ಮಾಡ್ತಾಯಿದ್ರು. ಫೇಸ್ ಟೈಮ್ ಮಾಡಿಬಿಟ್ಟು ಆ ಮಗುವಿಗೆ ಆಶೀರ್ವಾದ ಮಾಡಿ ಅಂತ. ಎಷ್ಟು ಖುಷಿ ಆಗ್ತಾಯಿತ್ತು. ಎಷ್ಟು ಹಣ ಕೊಟ್ಟರು ಅಷ್ಟು ಖುಷಿ ಬರ್ತಾ ಇರಲಿಲ್ಲ. ಅದೇ ರೀತಿ ಹೋದ ಅಕ್ಟೋಬರಲ್ಲಿ ಆಕೆಯ 16ನೇ ವರ್ಷಕ್ಕೆ ಮಗುವನ್ನು ಕರ್ತಂದರು. 16 ವರ್ಷದ ಮಗು, ಯಾವ ನ್ಯೂನ್ಯತೆಯೂ ಇಲ್ಲ, SSLCಯಲ್ಲಿ ಕಲಿತಾ ಇದ್ದಾಳೆ ಇವಾಗ. ಅವಳು ಹೇಳ್ತಾಳೆ ನನಗೆ, ನಾನು ಒಂದು ದಿವಸ IAS ಅಧಿಕಾರಿ ಆಗ್ತೇನೆ ಸರ್ ಅಂತ. ಎಷ್ಟೊಂದು ಧೈರ್ಯ ಇದೆ ನೋಡಿ, ಮುಂದಿನ ವಿಚಾರ ಇದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಹೌದಮ್ಮ, ಆದರೆ ನಿನಗೆ ಇರುವಂಥ ಈ ಸರ್ಕಾರಿ ಆಡಳಿತ ಬಗ್ಗೆ ಮಾಹಿತಿ ಮಿಕ್ಕಿದವರಿಗೆ ಇಲ್ಲ, ನನಗೆ ಗೊತ್ತಿದೆ ನಿನಗೆ ಏನಾಗಿದೆ ಅಂತ, ಮುಂದೇನು ಮಾಡ್ತೀಯ ಅಂದೆ. ಇಲ್ಲ ಸರ್, ಆ ದಾರಿಗೆ ನಾನು ಹೋಗಲ್ಲ ಅಂತ ಭರವಸೆ ಕೊಟ್ಟಿದ್ದಾಳೆ ಆ ಮಗು. ಆದ್ದರಿಂದ ಆ ವೈದ್ಯನನ್ನು ನೋಡಿ, ಆ ದೇವರನ್ನು ಬೇಡ್ಕೊಂಡಿರಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರೆಲ್ಲ ಹೊರ ಕೊಟ್ಟರು. ಕೈ ತುಂಬ ಸಂಬಳ ಪಡೀತಾ ಇದ್ದ. ಆ ಸಂಬಳ ಸಾಕಂತ ಆ ಹುದ್ದೆಗೆ ಬಂದಿದ್ದ. ಇಲ್ಲೊಂದು 6 ತಿಂಗಳ ಮಗು ಬರ್ತದೆ, ಆ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿತ್ತು. ಆದರೆ ಆತನ ದುರಾಸೆ ಬಿಟ್ಟಿಲ್ಲ. ಎಂಥ ವ್ಯಕ್ತಿಗಳು ಇದ್ದಾರೆ. ಇಂಥ ನೂರಾರು ಘಟನೆಗಳು ನನ್ನ ಅವಧಿಯಲ್ಲಿ, ಲೋಕಾಯುಕ್ತ ಅವಧಿಯಲ್ಲಿ ನನ್ನ ಕಣ್ಮುಂದೆ ಬಂದಿತ್ತು. ಅದರಲ್ಲಿ ಭಾಳಷ್ಟು ವಿಚಾರದಲ್ಲಿ ನಾವು ಜನರಿಗೆ ಸಹಾಯ ಮಾಡಿದ್ದೇವೆ. ಅದರಿಂದ ಮನಸ್ಸಿಗೆ ಭಾಳಷ್ಟು ತೃಪ್ತಿ ಇದೆ. ಈ ಪ್ರಮುಖವಾಗಿ ಇಲ್ಲಿ ಕಾಣೋದು ಸರ್, ನೀವು ಹೇಳಿದ ಕತೆ ಆಗಿರ್ಬೋದು ಅಥವಾ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಂತಹ ಅನುಭವದ ವೇಳೆಯಲ್ಲಿ ಈ ಭ್ರಷ್ಟಾಚಾರದ ವಿಷಯ ಹೇಗೆ ಸರ್ ಇಷ್ಟೊಂದು ಈ ಸಮಾಜದಲ್ಲಿ ಅದು ಪಿಡುಗಾಗಿ ಪರಿಣಮಿಸೋದಕ್ಕೆ ಸಾಧ್ಯ ಸರ್? ಅದು ಯಾಕೆ ಗೊತ್ತಿಲ್ಲ, ಜನರಲ್ಲಿ ಒಂದು ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಇಂಥ ಭಾವನೆ ಸಮಾಜದಲ್ಲಿ ಇರಲಿಲ್ಲ. ಹಿಂದೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅದೊಂದು ಸಾಮಾಜಿಕ ಬಹಿಷ್ಕಾರ, ಕೋರ್ಟ್ ಶಿಕ್ಷೆ ಅಲ್ಲ. ಆದರೆ ಆ ಬಹಿಷ್ಕಾರದಿಂದ ಜನರ ಮೇಲೆ ಆಗುವಂಥ ಪರಿಣಾಮ ಭಾಳಷ್ಟು ಇತ್ತು. ಹೌದು. ಇವತ್ತು ಹಂಗಲ್ಲ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಸೇಬಿನ ಹಾರ ಹಾಕ್ತಾರೆ, ಚುನಾವಣೆ ನಿಲ್ತಾರೆ, ಗೆಲ್ತಾರೆ, ಮಂತ್ರಿ ಆಗ್ತಾರೆ. ಎಂಥ ಸಮಾಜದಲ್ಲಿದ್ದೇವೆ? ಈ ಸಮಾಜ ಇವತ್ತು ಅಂಥವರಿಗೆ ಗೌರವ ಕೊಡುವುದರಿಂದ ಈ ಸಮಾಜದಲ್ಲಿ ಎಲ್ಲರಿಗೂ ಆ ದಾರಿಯಲ್ಲೇ ಹೋಗಬೇಕಂತಾಗಿದೆ. ಈ ಸಮಾಜದ ವಿಚಾರವನ್ನು ತಿಳ್ಕೊಂಡು ಆ ಮೌಲ್ಯಗಳನ್ನು ಅಳವಡಿಸಿ ಜೀವನ ಮಾಡುವವರು ಭಾಳ ಕಮ್ಮಿ. ಅದರಿಂದಾಗಿ ಇವತ್ತು ಈ ಸಮಾಜದಲ್ಲಿ ಈ ಪೈಪೋಟಿ ಇದೆ. ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯಗಳಿಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ. ನಾನಿವಾಗ 2011ರಲ್ಲಿ ನಿವೃತ್ತನಾದೆ. ಇವಾಗ ನನಗೆ 85 ವರ್ಷ ಮುಗಿದಿದೆ. 86ನೇ ವರ್ಷದಲ್ಲಿದ್ದೇನೆ. 1800ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಜೊತೆ ನನ್ನ ಜೀವನದ ಅನುಭವವನ್ನು ಹಂಚಿಕೊಂಡಿದ್ದೇನೆ. 2 ಮೌಲ್ಯಗಳನ್ನಿಟ್ಟು ನಿಮ್ಮಲ್ಲಿ ಅಳವಡಿಸಿ ಆವಾಗ ಜೀವನದಲ್ಲಿ ಸಾರ್ಥಕ ಬರ್ತದೆ ಅಂತ. ಒಂದು ತೃಪ್ತಿ, ಒಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಜೀವನದಲ್ಲಿ ಸಂತಸ ಇರ್ತದೆ, ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ಆದರೆ ತೃಪ್ತಿಯಿಂದ ನಮ್ಮ ಮರೆತು ಬಿಟ್ಟು ದುರಾಸೆಯನ್ನೇ ಮುಂದುವರಿಸ್ಕೊಂಡು ಹೋದರೆ ಎಂದೂ ಸಂತಸ ಬರಲ್ಲ. ಒಂದಿನ ಜೈಲಿಗೆ ಕೂಡ ಹೋಗಬೇಕಾದದ್ದು. ಆ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ ಇದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಈ ಶಾಂತಿ ಸೌಹಾರ್ದಕ್ಕೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಹುಟ್ಟುವಾಗ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ. ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ.
ಎಂಥ ಮಾತು. ಇವತ್ತು ಮಾನವೀಯತೆ ಎಲ್ಲಿದೆ? ಸತ್ತೋದ್ರೂ ಪರವಾಗಿಲ್ಲ, ನಮಗೂ ಅವ್ನಿಗೇನು ಸಂಬಂಧ ಅಂತ ಆ ರೀತಿಯಲ್ಲಿ ಇರುವಂಥ ಸಮಾಜ ಇವತ್ತು. ಈಗ ಈ ಲೋಕಾಯುಕ್ತ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಮಾನವೀಯ ಮೌಲ್ಯಗಳು ಎಲ್ಲದರ ಜೊತೆಗೆ ಈ ಭ್ರಷ್ಟಾಚಾರದಿಂದ ಆಗ್ತಿರುವಂತಹ ಎಲ್ಲ ವಿಚಾರಗಳ ವಿರುದ್ಧವಾಗಿ ನಿಂತಹ ಒಂದು ಲೋಕಾಯುಕ್ತ. 70ರ ದಶಕದಲ್ಲಿ ಇದರ ಬಗ್ಗೆ ವಿಚಾರಗಳು ಶುರುವಾಗುತ್ತೆ. ಕರ್ನಾಟಕದಲ್ಲಿ 1984ಕ್ಕೆ ಬರುತ್ತೆ. ಈ ಲೋಕಾಯುಕ್ತ ಹೇಗಿತ್ತು ಸರ್? ನಿಮ್ಮ ಕಾಲದಲ್ಲಿ ಒಂದು ಅತ್ಯುನ್ನತ ಮಟ್ಟವನ್ನು ತಲುಪಿದಂತಹ ಕಾಲ ಅದು. ಇವತ್ತಿಗೆ ಪರಿಸ್ಥಿತಿ ಲೋಕಾಯುಕ್ತ ಹೇಗಿದೆ ಅದೆಲ್ಲವನ್ನು ನೋಡೋದಾದ್ರೆ ಸರ್, ಲೋಕಾಯುಕ್ತ ಸಂಸ್ಥೆ ಆಗಬೇಕನ್ನುವುದ ನಿರ್ಧಾರ ಅಂದಿನ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ಗೆ 1970ರಲ್ಲೇ ಇತ್ತು. ಆ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ವರದಿ ಕೊಟ್ಟಿತ್ತು. ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ, ದುರಾಡಳಿತ ಯಾವ ಮಟ್ಟಕ್ಕೆ ಹೋಗಿದೆ, ಇದನ್ನು ನಿಯಂತ್ರಿಸಬೇಕಾದ್ರೆ ಒಂದು ಸ್ವತಂತ್ರವಾದ ಸಂಸ್ಥೆ ಇರಬೇಕು. ಆ ಸಂಸ್ಥೆಯನ್ನು ಕಟ್ಟಿ ಅಂತ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಲಹೆ ಮಾಡಿದರು. ಆದರೆ ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸುಮಾರು 15 ವರ್ಷ ಏನೂ ಮಾಡಿಲ್ಲ. 1984ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಪಕ್ಷದವರು ಒಂದು ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಡ್ತಾರೆ, ನಮ್ಮನ್ನು ಚುನಾಯಿಸಿದರೆ ನಾವು ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ ಕರ್ನಾಟಕದಲ್ಲಿ ಅಂತ. ಅವ್ರು ಗೆದ್ದು ಬರ್ತಾರೆ. ಗೆದ್ದು ಬಂದು 1 ವರ್ಷ ಏನೂ ಮಾಡಿರಲಿಲ್ಲ. ಆವಾಗ ಜನರು ಕೇಳೋಕ್ಕೆ ಶುರು ಮಾಡಿದರೆ, ಭರವಸೆ ಕೊಟ್ಟಿದ್ದಾರೆ, ಯಾಕೆ ಅದನ್ನು ಸ್ಥಾಪನೆ ಮಾಡಲ್ಲ ಅಂತ. ಆವಾಗ ಏನೆಲ್ಲ ಯೋಚನೆ ಮಾಡಿ, ನಾನು ಆವಾಗ ಅಡ್ವೊಕೇಟ್ ಜನರಲ್ ಆಗಿದ್ದೆ, ಯೋಚನೆ ಮಾಡಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಒಳ್ಳೆ ಕಾಯ್ದೆಯಾಗಿ ಜಾರಿ ಮಾಡ್ತಾರೆ. ಆದರೆ ಅದಕ್ಕೆ ನೇಮಕ ಮಾಡುವಾಗ ಒಬ್ಬ ಪಂಜಾಬ್ ಜಡ್ಜನ್ನು ಕರ್ಕೊಂಡು ಬಂದರು ಇಲ್ಲಿಗೆ. ನಾವು ಪಂಜಾಬ್ ಜಡ್ಜಿಗೆ ಕನ್ನಡ ಬರಲ್ಲ. ಲೋಕಾಯುಕ್ತ ಅಂದರೆ ಜನರ ಅಧಿಕಾರಿ. ಅವರಿಗೆ ಆ ಅಧಿಕಾರಿಯನ್ನು ಸಂಪರ್ಕ ಮಾಡುವ ಸಂದರ್ಭ ಬೇಕಾದಷ್ಟು ಇರಬೇಕದು. ಅದರಿಂದಲೇ ಅವರಿಗೆ ಅರ್ಥ ಆಗೋದು ಅವ್ರ ಕಷ್ಟ ಏನಂತ. ಆದರೆ ಇವರು ನ್ಯಾಯಾಧೀಶರಾಗಿದ್ದವರು. ಅದರಿಂದಾಗಿ ಯಾರನ್ನು ಹತ್ತಿರ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಎರಡನೇದು ಭಾಷೆ ಬರ್ತಾ ಇರಲಿಲ್ಲ. ಹೋಗಿರಿ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ, ಅದು ಹಿಂದಿನಿಂದಲೂ ನಡೀತಾ ಇದ್ದ ಪ್ರವೃತ್ತಿ. ಅದರಿಂದ ಜನರಿಗೆ ಅದರ ಮೇಲೆ ಇರುವಂಥ ನಂಬಿಕೆ ಹೋಯಿತು, ಇರಲಿಲ್ಲ. ಇದರಿಂದ 2000ರಲ್ಲಿ ಜಸ್ಟಿಸ್ ಎನ್ ವೆಂಕಟಾಚಲ ಅಂತ ಬಂದರು, ಕರ್ನಾಟಕದವರು. ಅವರಿಗೆ ಕಾಯ್ದೆ ಬಗ್ಗೆ ಮಾಹಿತಿ ಇತ್ತು ಕಾಣಿಸ್ತದೆ. ಅವರು ಜನರನ್ನು ವೈಯಕ್ತಿಕವಾಗಿ ಸಂಪರ್ಕಿಸ್ತಾ ಇದ್ದರು. ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದರು. ಅವ್ರಿಗೆ ಅವರ ಕಷ್ಟ ದುಃಖಗಳನ್ನು ಕೇಳ್ತಾ ಇದ್ದರು. ಅವರು ಖುದ್ದಾಗಿ ಹೋಗಿ ದಾಳಿ ಮಾಡಿ ಅಧಿಕಾರಿಗಳನ್ನು ರೇಡ್ ಮಾಡ್ತಾಯಿದ್ರು. ಆವಾಗ ಜನರಿಗೆ ಭಾಳಷ್ಟು ಬಂತು ಸರ್, ಈ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಬಂತು. ಅಷ್ಟೊತ್ತಿಗೆ ಸುಮಾರು 4 ಜನ ಲೋಕಾಯುಕ್ತರು ಬಂದು 5 ವರ್ಷ ಅಂದರೆ 20 ವರ್ಷವಾಗಿತ್ತು. ಅವರು 2006ರಲ್ಲಿ ನಿವೃತ್ತರಾದರು. ತದನಂತರ ನಾನು ಬಂದೆ. ನಾನು ಅವ್ರು ಮಾಡಿದ್ದನ್ನು ಮುಂದುವರಿಸ್ಕೊಂಡು ಹೋದೆ. ಅದರಿಂದ ಜನರಿಗೆ ಈ ಸಂಸ್ಥೆಯ ಮೇಲೆ ನಂಬಿಕೆ ಬಂತು. ತದನಂತರ ತಿರ್ಗಾ ಅದರಲ್ಲಿ ಉಲ್ಟಾ ಆಯಿತು. ಬೇಡದವ್ರನ್ನೆಲ್ಲ ತಂದು ಕೂರಿಸಿದ್ರು. ಯಾವ ಸರ್ಕಾರಕ್ಕೂ ಕೂಡ ಒಂದು ಸಂಸ್ಥೆ ಅವರ ವಿರುದ್ಧ ಕೆಲಸ ಮಾಡುವಂಥ ಸಂಸ್ಥೆ ಬೇಡ. ಅಂದರೆ ಇದೇ ವಿಚಾರವಾಗಿ ಸರ್, ಈಗ ವಿರುದ್ಧವಾಗಿ ಈ ಲೋಕಾಯುಕ್ತ ಆದರೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ಸರ್ಕಾರದ ವಿರುದ್ಧವೇ ಸಲ್ಲಿಸಬೇಕಾದಂತಹ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಎದುರಾಗ್ತವೆ. ಆ ಕಾರಣಕ್ಕೋಸ್ಕರ ಲೋಕಾಯುಕ್ತದ ಸಂಪೂರ್ಣ ಶಕ್ತಿಯನ್ನು ಕುಂದಿಸುವಂತಹ ಪ್ರಯತ್ನಗಳು ಆಗಾಗಲೇ ನಡೀತಾನೆ ಇರ್ತವೆ. ಹೌದು, 2014ರಲ್ಲಿ ತಿರ್ಗೇನೆ ಅದೇ ಆಯ್ತಲ್ಲ. ಲೋಕಾಯುಕ್ತಕ್ಕಿದ್ದ 2 ಅಧಿಕಾರ. ಒಂದು ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, 2 ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೆ ಹೋರಾಟ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳ ಅಗತ್ಯ ಇದೆ. ಕಾನೂನಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತ್ರ ಮಾಡ್ಬೋದಂತಿದೆ. ಅದಕ್ಕಾಗಿ ಲೋಕಾಯುಕ್ತಕ್ಕೆ ಒಂದು ಪೊಲೀಸ್ ಸಂಸ್ಥೆನೇ ಕೊಟ್ಟಿದ್ದರು. ಅದು ಲೋಕಾಯುಕ್ತರ ಅಧೀನದ ಅಡಿ ಕೆಲಸ ಮಾಡ್ತಾ ಇತ್ತು. ಲೋಕಾಯುಕ್ತರಿಗೆ ಕೆಲಸ ಮಾಡುವ ಇಚ್ಛೆ ಇದ್ದರೆ ಅವ್ರ ಮುಖಾಂತರ ಮಾಡಿಸ್ಬೋದಾಗಿತ್ತು. ಇದು ಅದನ್ನೆಲ್ಲ ತೆಗೆದುಬಿಟ್ಟು ಬೇರೆಯೇ ಒಂದು ಸಂಸ್ಥೆ ಕಟ್ಟಿದ್ರು, ACB ಅಂತ. ಆ ಸಂಸ್ಥೆ ಕಟ್ಟಿದ್ರು. ಅದರಲ್ಲಿ ಮಾತ್ರ ಜನರು ಸ್ವಲ್ಪ ಕೋಪ ಮಾಡೋಕ್ಕೆ ಶುರು ಮಾಡಿದರು. ತದನಂತರ ಕೋರ್ಟ್ಗೆ ಹೋಯ್ತು. ACB ಬರೋದಕ್ಕೆ ಕಾರಣ ಏನಾಯ್ತು ಸರ್ ಅಂತ?
ಯಾಕೆಂದರೆ ಒಂದು ಎನ್ ವೆಂಕಟಾಚಲನ್ ಅವ್ರು ಮಾಡಿದ ಕೆಲಸ, ಎರಡನೇದು ನಾನು ಮಾಡಿದ ಕೆಲಸ. ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೆ. ಕಾಂಗ್ರೆಸ್ನವರು, JDS ಅವರು, BJP ಅವರು. ಸುಮಾರು 8 ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೆ. ಸುಮಾರು 10-12 MLA MLCಗಳ ವಿರುದ್ಧ ಕೊಟ್ಟಿದ್ದೆ. ಇದರಿಂದ IAS ಅಧಿಕಾರಿಗಳೆಲ್ಲ ದೊಡ್ಡವ್ರ ಮೇಲಿಂದ ನಾನು ಕೆಲಸ ಮಾಡ್ಕೊಂಡು ಬಂದೆ. ಅದರಿಂದ ಅವ್ರಿಗೆ ಗೊತ್ತಾಯಿತು ಇಲ್ಲಿ ಇಂಥ ಅಧಿಕಾರಿಗಳಿದ್ರೆ ನಡೆಯಲ್ಲ ಅಂತ. ಅದಕ್ಕೆ ಮೊದಲನೇದೇನು ಮಾಡಿದ್ರೆ ಅಂದರೆ ಆ ಆಫೀಸ್ ಮೇಲಿದ್ದಂಥ ಇದನ್ನು ನಂಬಿಕೆಯನ್ನು ತೆಗಿಬೇಕಂತ ಬೇರೆ ಬೇರೆ ಥರದ ಅಧಿಕಾರಿಗಳನ್ನು ತಂದು ಕೂರಿಸಿದ್ರು. ಒಬ್ಬರು ಚೀಫ್ ಜಸ್ಟಿಸ್ ಆಗಿದ್ದವರು ಅವರ ಮಗನನ್ನು ಹೈದರಾಬಾದಿಂದ ಕರೆತಂದು ಪಕ್ಕದ ರೂಮಲ್ಲಿ ಕೂರಿಸಿ ಅಲ್ಲಿ ಭ್ರಷ್ಟಾಚಾರ ಮಾಡಿಸ್ತಾ ಇದ್ರು ಲೋಕಾಯುಕ್ತರಾಗಿ. ಇಂಥ ಕೆಲಸಗಳು ನಡೀತಾ ಇದ್ವು. ತದನಂತರ ತಿರ್ಗಾ ಯಾರೋ ವೆಂಕಟಾಚಲನ್ ಅಂತ ಅವ್ರು ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಆ ಅಧಿಕಾರವನ್ನೇ ಕಿತ್ಕೊಂಡು ಅವ್ರನ್ನ ಕೈಯಲ್ಲಿರುವಂಥ ಒಂದು ಸಂಸ್ಥೆ ಕೊಟ್ಟರು, ACB ಅನ್ನೋ ಸಂಸ್ಥೆ. ಆದ್ರೆ ಆ ಸಮಯದಲ್ಲಿ ACBಗೆ ಕೊಟ್ಟರು ಕೂಡ ಲೋಕಾಯುಕ್ತ ಜೀವಂತ ಇತ್ತು ಅಂತೆಲ್ಲ ಹೇಳ್ತಾರೆ. ಜೀವಂತ ಇತ್ತಂದ್ರೆ ಇನ್ನೊಂದು ಕೆಲಸ ಮಾಡೋಕ್ಕೆ ಮಾತ್ರ, ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವ ಅಧಿಕಾರ ಲೋಕಾಯುಕ್ತಕ್ಕಿತ್ತು. ಅದಕ್ಕೆ ಅದು ಕೆಲಸ ಕೂಡ ಆಗ್ತಾ ಇರಲಿಲ್ಲ. ಆದ್ರಿಂದ ಬಹಳಷ್ಟು ಅನ್ಯಾಯ ಆಗಿದೆ ಆ ಕಾಲದಲ್ಲಿ ಅಂತ ನಾನು ತಿಳ್ಕೊಂಡಿದ್ದೆ. ಅದೇ ನಿಮ್ಮ ಸಮಯದಲ್ಲಿ ಒಂದು ಇದೇ ವಿಚಾರವನ್ನ ಮಾತಾಡ್ತಾ ಇದ್ರಿ ಸರ್, ನಾನು ಒಂದು ವರದಿ ಅನ್ನೋದು ಮಾತಾಡ್ತೇನೆ, ಗಣಿ ವರದಿ ವಿಚಾರ ಏನಾಯ್ತು ಸರ್? ಅದು ಇವತ್ತಿಗೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಅದ್ರ ಬಗ್ಗೆ ಇದೆ, ಏನಾಯ್ತು ಸರ್? ನೋಡ್ರಿ, ಮೊದಲು ನೀವು ಒಂದು ತಿಳ್ಕೊಳ್ಬೇಕೇನೆಂದರೆ ಎಲ್ಲ ಥರದ ಅದುರುಗಳು ಸರ್ಕಾರದ ಆಸ್ತಿ. ಆದರೆ ಸರ್ಕಾರ ಅದನ್ನು ಬಳಸುವ ಪ್ರಯತ್ನ ಎಂದು ಮಾಡಿರಲಿಲ್ಲ. ಇದನ್ನು ಖಾಸಗಿಯವರಿಗೆ ಕೊಡ್ತಾಯಿದ್ರು. ಅದರಿಂದ 2000ದಿಂದ 2010ರವರೆಗೆ ಸರ್ಕಾರಕ್ಕೆ ಬರ್ತಾ ಇದ್ದಂಥ ರಾಜಧನ 27 ರೂಪಾಯಿ 1 ಮೆಟ್ರಿಕ್ ಟನ್ನಿಗೆ. 27 ರೂಪಾಯಿ ಅತಿ ಉತ್ತಮವಾದ ಅದಕ್ಕೆ ಅದರಿಗೆ. ಅದೇ ಒಂದು ಅದರನ್ನು ಖಾಸಗಿಯವರು ಗಣಿಗಾರಿಕೆ ಮಾಡುವವರು 7,000ದಿಂದ 7,500ರವರೆಗೆ ಮಾರ್ತಾಯಿದ್ರು. ಸರ್ಕಾರಕ್ಕೆ 27 ರೂಪಾಯಿ, ಇದು 7,500 ರೂಪಾಯಿ. ಇದು ಯಾಕೆ ಸರ್ಕಾರದವರಿಗೆ ಅದರಿಂದ ಆಡಳಿತದಲ್ಲಿರುವ ಅಧಿಕಾರಿಗಳಿಗೆ ಕಾಸು ಬರ್ತಾ ಇತ್ತು, ಮೇಲಿಂದ ಹಿಡಿದು ಕೊನೆಯವರೆಗೂ ಕೂಡ ಇತ್ತು. ಉದಾಹರಣೆಗೆ ಒಂದು ದಿವಸ ಲೋಕಾಯುಕ್ತ ಅಧಿಕಾರಿಗಳು 90 ಲಾರಿಗಳನ್ನು ಸೀಸ್ ಮಾಡ್ತಾರೆ ಅಂಕೋಲದ ಹತ್ರ, ಬಳ್ಳಾರಿಯಿಂದ ಹೊರಟು ಹೋದಾಗ 90 ಲಾರಿಗಳು. ಅದರಲ್ಲಿ 5 ಡಿಪಾರ್ಟ್ಮೆಂಟ್ಗಳಿವೆ. ಅವ್ರದ್ದು ಚೆಕ್ ಪೋಸ್ಟ್ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತೆಲ್ಲ 5 ಡಿಪಾರ್ಟ್ಮೆಂಟ್ಗಳಿವೆ. ಒಬ್ಬರು ಕೂಡ ಲಾರಿಯನ್ನು ಸ್ಟಾಪ್ ಮಾಡಿಲ್ಲ. ಎಲ್ಲ ಓವರ್ಲೋಡ್ ಮಾಡಿಬಿಟ್ಟು ಒಂದು ಲಾರಿಯಲ್ಲಿ ಹಿಂದೆ ಇರುವಂತೆ ಹಿಂದೆ 4 ಚಕ್ರ ಮುಂದೆ 2 ಚಕ್ರ ಇದ್ದಂಥ ಲಾರಿಯಲ್ಲಿ 4 ಟನ್ ಹಾಕ್ಬೋದು, 10 ಟನ್ ಹಾಕ್ತಾಯಿದ್ರು. ಮಲ್ಟಿಪಲ್ ವೀಲ್ಸ್ ಅಂತ ಇದೆ ಇವಾಗ, 10 ಚಕ್ರ 20 ಚಕ್ರದ ಲಾರಿಗಳು. ಅದರಲ್ಲಿ 10 ಟನ್ ಹಾಕೋದಿದ್ರೆ 100 ಟನ್ ಹಾಕ್ತಾಯಿದ್ರು. ಎಷ್ಟು ಹಣ ಹೋಯ್ತು ನೋಡಿ. ಇದರಲ್ಲಿ ಅಫ್ಕೋರ್ಸ್ ಚೆಕ್ ಪೋಸ್ಟಲ್ಲಿ ಕೊಡ್ತಾ ಹೋಗಬೇಕು. ಇಷ್ಟೊಂದು ಹಣ ಸರ್ಕಾರಕ್ಕೆ ಬರಬೇಕಾದದ್ದು ಸೋರ್ಕೊಂಡು ಹೋಗ್ತಾ ಇತ್ತು. ಯಾರಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಎಲ್ಲ ಅಧಿಕಾರಿಗಳಿಗೂ ಅದರಿಂದ ಬರುವಂಥ ಸಂಭಾವನೆ ಅವ್ರ ಸಂಬಳದಿಂದಲೂ ಜಾಸ್ತಿ ಆಗ್ತಾಯಿತ್ತು. ಈ ರೀತಿ ಇತ್ತು. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಕೃತಿ ಮೇಲೆ ಆಗುವಂಥ ಅನ್ಯಾಯ, ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ಆಗುವಂಥ ಅನ್ಯಾಯ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ಮರುದಿವಸ ಅವ್ರ ಪತ್ತೆನೇ ಇಲ್ಲ, ಕೇಸು ಹೋಗ್ತಾ ಇರಲಿಲ್ಲ. ನಾನು ನನ್ನ ವರದಿಯಲ್ಲಿ ಒಂದು ಚಾಪ್ಟರ್ ಹಾಕಿದ್ದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಇವಾಗ ಭಾಳ ಜನ ಅದನ್ನು ಬಳಸ್ತಾ ಇದ್ದಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ. ಯಾಕಂದರೆ ಭಾರತದ ಯಾವ ಕಾನೂನು ಕೂಡ ಅಲ್ಲಿ ಲಾಗು ಆಗ್ತಾ ಇರಲಿಲ್ಲ. ಇದೆಲ್ಲ ಮಾಡಿ ತೋರಿಸ್ಕೊಟ್ಟೆ ಏನಾಗ್ತಾ ಇದೆ ಅಂತ. ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ. ಇತ್ತೀಚೆಗೆ ಒಬ್ಬರು ಕಾರವಾರ MLA ಅವ್ರಿಗೊಬ್ಬರಿಗೆ ಸತೀಶ್ ಅವ್ರಿಗೆ ಶಿಕ್ಷೆ ಆಗಿದೆ. ಮಿಕ್ಕಿದ ಕೆಲವರನ್ನು ಬಿಟ್ಟಿದ್ದಾರೆ. ಇದೆಲ್ಲ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಒಬ್ಬರಿಗೂ ಏನಾಗಿರಲಿಲ್ಲ. ಒಬ್ಬರು 24 ದಿವಸ ಜೈಲಿಗೆ ಹೋದರು, ಅವರನ್ನು ಖುಲಾಸೆ ಮಾಡಿದ್ದಾರೆ ಇವಾಗ. ಮತ್ತೆ ಪ್ರಮುಖವಾಗಿ ಬರೋದು ಯಡಿಯೂರಪ್ಪನವರ ವಿಚಾರ ಸರ್, ನಿಮ್ಮ ಸಮಯದಲ್ಲಿ ನಡೆದಂಥದ್ದು ಅದೇನಾಯ್ತು ಸರ್? ಅದಕ್ಕೂ ಬಿಟ್ಬಿಟ್ಟಲ್ಲ, ಹೈಕೋರ್ಟ್ನವರು ಖುಲಾಸೆ ಮಾಡಿದರು. ಹೈಕೋರ್ಟ್ನವರು, ಟ್ರಯಲ್ ಕೋರ್ಟ್ನವರು ಇಬ್ಬರು ನಡೆದಿದ್ದೇನು ಸರ್? ಇಲ್ಲ, ಅವ್ರು ಹೇಳ್ತಾರೆ ಅವರು ಲಂಚ ಎತ್ತಗೊಂಡದಲ್ಲ, ಅವ್ರಿಗೆ ವಿದ್ಯಾಸಂಸ್ಥೆಗೆ ದಾನವಾಗಿ 20 ಕೋಟಿ ಪಡ್ಕೊಂಡಿದ್ದಾರೆ, ಅದು ಲಂಚ ಅಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಬಿಟ್ಟದ್ದು ಕೋರ್ಟ್ ತೀರ್ಪು ನಾನೇನು ಹೇಳೋಕ್ಕಿಲ್ಲ ಅದರ ಬಗ್ಗೆ. ಓಕೆ. ಮುಂದೆ ಅವಾಗ ACB ವಿಚಾರವನ್ನು ಮಾತಾಡ್ತಾ ಇದ್ರಿ, ಮತ್ತೆ ಲೋಕಾಯುಕ್ತ
ACB ಒಂದು 5-6 ವರ್ಷಗಳ ಕಾಲ ಇತ್ತು, ಜೊತೆಗೆ ಲೋಕಾಯುಕ್ತ ಈಗ ಮತ್ತೆ ಬಂದಿದೆ. ಆ ಹಳೆ ಲೋಕಾಯುಕ್ತ ಈಗ ಮತ್ತೆ ಇದೆಯಾ ಸರ್? ನನ್ನ ಅನಿಸಿಕೆಯಲ್ಲಿ ಇಲ್ಲ, ಆದರೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಇದ್ರ ಬಗ್ಗೆ ಮಾತಾಡಿದರೆ ಅದು ಇವನಿಗೆ ಅವನು ತನ್ನ ಇವನದು ವಿಚಾರವನ್ನು ಹೇಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಆಗ್ತಾ ಇದೆ. ಸಾಮಾನ್ಯವಾಗಿ ಲೋಕಾಯುಕ್ತ ಅಂತ ಬಂದಾಗ ಭ್ರಷ್ಟರ ಬೇಟೆ ಅನ್ನೋದನ್ನೇ ಜನ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಬ್ಬ ಸಾಮಾನ್ಯ ಅಧಿಕಾರಿ ತೆಗೆದುಕೊಳ್ತಾ ಇರುವಂತಹ ಲಂಚ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಅದನ್ನು ಮಾತ್ರ ಲೋಕಾಯುಕ್ತ ಕೆಲಸ ಮಾಡಬೇಕಾ, ಅಥವಾ ಈ ದೊಡ್ಡ ಮಟ್ಟದ ಕೆಲಸವನ್ನು ಮಾಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದೆ ಇವತ್ತಿನ ಸಮಯದಲ್ಲಿ? ಏನಾಗ್ತಾ ಇದೆ ಸರ್? ಯಾವ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತರು ದಾಳಿ ಮಾಡಿದ್ದು ಅಥವಾ ಅವರನ್ನು ಬಂಧಿಸಿದ್ದು ಅಥವಾ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದು ನಾನು ಓದಿಲ್ಲ. ನಮ್ಮ ಕೇಸಲ್ಲೂ ಚಾರ್ಜ್ ಶೀಟ್ ಹಾಕದೇ ಇರ್ಬೋದು, ಆದರೆ ನಾವು ಅವರ ಹೆಸರು ಹಾಕಿದ್ದೇವೆ, ಮುಖ್ಯಮಂತ್ರಿಗಳ ಹೆಸರು, ಮಂತ್ರಿಗಳ ಹೆಸರು ಹಾಕಿದ್ದೇವೆ, ಮಾಡಿ ತೋರಿಸಿದ್ದೇವೆ. ಅದರ ಪರಿಣಾಮವಾಗಿ ಸುಮಾರು 5-6 ವರ್ಷ ಕರ್ನಾಟಕದಲ್ಲಿ ಗಣಿಗಾರಿಕೆಯನ್ನೇ ಸುಪ್ರೀಂ ಕೋರ್ಟ್ನವರು ಬಂದ್ ಮಾಡಿದರು. ಇದೆಲ್ಲ ಮಾಡಿ ತೋರಿಸಿದ್ದೇವೆ. ಇತರ ಕಾಲದಲ್ಲಿ ಆಗಿಲ್ಲದಾದರೆ ಅದು ಯಾಕೆ ಅಂತ ನಾನು ಹೇಳ ಬಯಸೋದಿಲ್ಲ. ಸರ್, ಇವಾಗ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ವೋ ಸರ್? ನನ್ನ ಅನಿಸಿಕೆಯಲ್ಲಿ ಸಾಧ್ಯ ಇಲ್ಲ. ಅದು ಸೃಷ್ಟಿಕರ್ತನೆ ಮಾಡಿದಂಥ ಒಂದು ನಿರ್ಧಾರ. ಆದರೆ ಅದನ್ನು ನಿಯಂತ್ರಿಸ್ಬೋದು. ಎಲ್ಲಿವರೆಗೆ ನಿಯಂತ್ರಿಸ್ಬೋದು ಅಂದರೆ ಅದರಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಆರ್ಥಿಕ ದುಷ್ಪರಿಣಾಮ ಆಗದಂಗೆ ನೋಡ್ಕೊಳ್ಬೋದು. ಆ ಪ್ರಯತ್ನ ಆಗಬೇಕು. ಹಿಂದೆ ಇತ್ತು ಅಂಥ ಒಂದು ಸಮಾಜ. ಭ್ರಷ್ಟರು ಅಂದರೆ ಅವ್ರನ್ನ ದೂರ ಇಡ್ತಾ ಇದ್ರು ಸಮಾಜದವರು. ಅವ್ರಿಗೆ ಹೆಣ್ಣು ಕೊಡ್ತಾ ಇರಲಿಲ್ಲ ಅವ್ರ ಮಕ್ಕಳಿಗೆ. ಅವ್ರ ಮನೆ ಮುಂದೆ ಮನೆ ಹತ್ರ ಹೋಗ್ತಾ ಇರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮುಂದುವರಿತಾ ಇದ್ದರೆ ಇಷ್ಟೊತ್ತಿಗೆ ಭಾಳಷ್ಟು ಬದಲಾವಣೆ ಆಗ್ಬೋದಿತ್ತು. ಆದರೆ ಇವತ್ತು ಹಣ ಅಂದರೆ ಹೆಣ ಬಾಯಿ ಬಿಡ್ತದೆ ಅಂತಾರೆ, ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನೋದಕ್ಕಿಂತ ಈ ಸಾಮಾನ್ಯ ಮಟ್ಟದ ಜನರು ಇರ್ಬೋದು ಅಥವಾ ಎಲ್ಲದರಲ್ಲೂ ಕೂಡ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ಸಾಮಾನ್ಯ ಜನ ಮಾಡಬೇಕು ಸರ್? ನನ್ನ ಅನಿಸಿಕೆಯಲ್ಲಿ ನಾವು 2 ಮೌಲ್ಯಗಳನ್ನು ಇಟ್ಕೊಂಡಿದ್ರೆ, ತೃಪ್ತಿ ಮತ್ತು ಮಾನವೀಯತೆ. ನಮ್ಮ ಮಕ್ಕಳಲ್ಲೂ ಅದನ್ನೇ ನಾವು ಅಳವಡಿಸಿದರೆ ಜನರು ಸರಿದಾರಿಯಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಕೆಲವರು ಭ್ರಷ್ಟ ಇರ್ಬೋದು, ಆದರೂ ಕೂಡ ಮೆಜಾರಿಟಿ ಅವರು ಸರಿದಾರಿಯಲ್ಲಿ ಹಿಂದೆ ಒಂದು 50 ವರ್ಷದ ಹಿಂದೆ ಆ ರೀತಿ ಇತ್ತು ಸಮಾಜ. ಅದು ಇವತ್ತು ಈ ಮಟ್ಟಕ್ಕೆ ಬಂದದ್ದು ಯಾಕಂದರೆ ಅದನ್ನು ನಿಯಂತ್ರಿಸುವವರು ಅದರ ಪ್ರಯತ್ನ ಮಾಡ್ತಾ ಇರಲಿಲ್ಲ. ನಿಯಂತ್ರಿಸಬೇಕಾದ್ರೆ ಮನೆಯಿಂದ ಶುರು ಆಗಬೇಕು. ಅದು ಮನೆಯವರು ತಾವು ಪ್ರಾಮಾಣಿಕರಾಗಿ ಮಕ್ಕಳಲ್ಲಿ ಈ ಬದಿ ಅದಕ್ಕೇನಾಗಿದೆ ಈಗ ತೃಪ್ತಿ ಅಂದರೆ ನನ್ನ ಅನಿಸಿಕೆಯಲ್ಲಿ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು, ಆ್ಯಂಬಿಷನ್. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಕಾಂಪಿಟೇಷನ್ ಪರೀಕ್ಷೆಯಲ್ಲಿ ಪ್ರಾಮಾಣಿಕತೆಯಿಂದ ಗೆಲ್ಲಬೇಕು, ಮುಂದೆ ಜೀವನ ಪ್ರಾಮಾಣಿಕತೆಯಲ್ಲಿ ಮಾಡಬೇಕು, ಅದರ ಜೊತೆ ಮಾನವೀಯತೆಯನ್ನು ಇಟ್ಕೊಳ್ಬೇಕು. ಇದ್ದದ್ದು ಸಂಬಳದಲ್ಲೇ ಸಂತಸ ಪಡೆಯುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಳ್ಬೇಕು. ಅಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಿದರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಭಾಳ ಸಂತಸ ಇರ್ತದೆ ಜನರಲ್ಲಿ. ಆಡಳಿತದಲ್ಲಿದ್ದವರಿಗೆ ಗೌರವ ಇರ್ತದೆ. ಇವತ್ತು ಏನೇನೋ ಆಗ್ತಾಯಿದೆ, ಅದರಿಂದಾಗಿ ಈ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅದಕ್ಕಾಗಿ ನಾನು 1872 ಶಾಲಾ ಕಾಲೇಜಿಗೆ ನಿನ್ನೆವರೆಗೆ ಹೋಗಿದ್ದೇನೆ. ದೂರ ಹೋಗ್ತಾ ಇರ್ತೇನೆ, ಬಸ್ಸಲ್ಲಿ ಹೋಗ್ತೇನೆ, ಪ್ಲೇನಲ್ಲಿ ಹೋಗ್ತೇನೆ, ಟ್ರೈನಲ್ಲಿ ಹೋಗ್ತೇನೆ. ಯಾಕಂದರೆ ನನಗೆ ಗೊತ್ತಿದೆ ನನ್ನ ಕಾಲದಲ್ಲಿ ಈ ಬದಲಾವಣೆ ಬರಲ್ಲ. ಆದರೆ ಈ ಬದಲಾವಣೆ ಬರಬೇಕು, ಆ ಪ್ರಯತ್ನ ಆಗಬೇಕು. ಅದು ನನ್ನ ಕಾಲದಲ್ಲೇ ಆಗ್ತದೆ ಅನ್ನೋ ಧೈರ್ಯ ಇಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ತೇನೆ ಅಂತ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಪ್ರಮುಖವಾದ ಘಟನೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗಿದೆ ಸರ್. ಈ ಮೂಢ ಹಗರಣ ಪ್ರಕರಣ ನಡೀತಾ ಇದೆ. ಏನು ಅನಿಸುತ್ತೆ ಸರ್, ಒಬ್ಬ ಮುಖ್ಯಮಂತ್ರಿಯ ಮೇಲೆ, ಅದರಲ್ಲೂ ಕೂಡ ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮೇಲೆ ಬರ್ತಾ ಇರುವಂತಹ ಆರೋಪ, ಏನು ಅನಿಸುತ್ತೆ ಸರ್? ಈ ಆರೋಪ ನಿಜವಾಗಿದ್ದರೆ ಅದು ತಪ್ಪು ಅನ್ನೋದರಲ್ಲಿ 2 ವಿಚಾರ ಇಲ್ಲ. ಇವಾಗ ಇತ್ತೀಚೆಗೆ ಬಂದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಒಂದು ತೀರ್ಪು ಕೊಟ್ಟಿದ್ದಾರೆ. ಅವರ ಕೈವಾಡ ಅದರಲ್ಲಿ ಇಲ್ಲ ಅಂತಾರೆ. ನನ್ನದಾದ ವಿಚಾರ ಏನಂದರೆ, ಹೆಂಡತಿಗೆ 14 ಸೈಟು, 54 ಕೋಟಿ ವ್ಯಾಲ್ಯೂಬಲ್ ಸೈಟು ಬಂದಿದೆ ಅಂತ ಗಂಡಸಿಗೆ ಗೊತ್ತಾಗಲ್ವಾ? ಒಂದೇ ಮನೆಯಲ್ಲಿದ್ದಾರೆ.
ಆದರೆ ಇವತ್ತು ಲೋಕಾಯುಕ್ತ ವಿಚಾರಣಾ ಸಂಸ್ಥೆಯವರು ಹೇಳಿದ್ದಾರೆ ಇಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ. ಇದು ನಿಜವೋ ಸುಳ್ಳು ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಸಾಮಾಜಿಕ ಒಂದು ಇದರಲ್ಲಿ ಯೋಚನೆ ಮಾಡೋದಾದರೆ ಇದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಳಿ. ಯಾಕಂದರೆ ಮನೆಯವರು ಇಷ್ಟೊಂದು 54 ಕೋಟಿ ರೂಪಾಯಿ ಆಸ್ತಿ ಪಡೆದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಹೇಳಿ, ಗೊತ್ತಿದ್ದರೆ ಅವ್ರು ಯಾಕೆ ಅದನ್ನು ತಡೆ ಹಿಡಿಯಲಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ಹೇಳಿದ್ದಾರೆ ಇಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಅದನ್ನು ನನಗೆ ಗೊತ್ತಿಲ್ಲ ಅವ್ರ ಮಾಹಿತಿ ಏನಿದೆ, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟದ್ದು. ಆದರೆ ನನ್ನ ಅನಿಸಿಕೆಯಲ್ಲಿ ಇಷ್ಟೊಂದು ಮೌಲ್ಯದ ಆಸ್ತಿಯನ್ನು ತಾವು ಕೊಟ್ಟಂಥ ಆಸ್ತಿಗೆ ವಿರುದ್ಧವಾಗಿ ಇದು ಕಾಂಪೆನ್ಸೇಷನ್ ಆಗಿ ಪಡೆದಿದ್ದಾರೆ ಅಂದರೆ ಅದು ತಪ್ಪು. ಇವತ್ತಿಗೆ ಪ್ರಸ್ತುತ ದಿನಮಾನದ ವಿಚಾರದ ಬಗ್ಗೆ ಬರೋದಾದ್ರೆ, ಇವತ್ತಿಗೆ ಪ್ರಮುಖವಾಗಿ ಸದ್ದು ಮಾಡ್ತಾ ಇರುವಂಥ ವಿಚಾರ ಹನಿ ಟ್ರ್ಯಾಪ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಮಧ್ಯಾಹ್ನ ಎಲ್ಲ ಅದನ್ನು ನೋಡ್ತಾ ಇದ್ದೆ. ಓಕೆ, ಅದರ ಹಿಂದೆ ಯಾರ ಕೈವಾಡ ಇದೆ, ಯಾಕೆ ಇದು ದಿಢೀರಂತ ಬಂತು, ನಿಜವಾಗ್ಲೂ ಈ ಒಂದು ಹನಿ ಟ್ರ್ಯಾಪ್ ನಡೆದಿದೆಯೋ ಇಲ್ಲವೋ ಅನ್ನೋ ವಿಚಾರದಲ್ಲಿ ಕೂಡ ಸ್ವಲ್ಪ ಸಂಶಯ, ಗೊಂದಲಗಳು ಕೂಡ ಇದೆ. ಹೌದು. ಯಾಕಂದರೆ ಆ ಕಂಪ್ಲೇಂಟ್ ಮಾಡಿದಂಥ ಮಂತ್ರಿ ಅವರು ಹೇಳ್ತಾರೆ 48 ಇನ್ಸಿಡೆಂಟ್ ಆಗಿದೆ ಅಂತ, ಇಂಥ ಇನ್ಸಿಡೆಂಟ್, ಅದರ ಮಾಹಿತಿ ಅವ್ರಿಗಿದೆ ಅಂತ ಹೇಳ್ತಾರೆ. ಅಷ್ಟೊಂದು ಪ್ಲ್ಯಾನ್ ಮಾಡಿರಬೇಕಾದ್ರೆ ಒಂದೇ ವ್ಯಕ್ತಿಯಿಂದ ಆಯಿತು ಅದು, ಅಥವಾ ಇತರರು ಕೂಡ ಅದನ್ನು ಕಾಪಿ ಮಾಡಿದರು ಅನ್ನೋದ್ರ ಬಗ್ಗೆ ವಿಚಾರಣೆ ನಡಿಬೇಕಾಗ್ತದೆ ಅಂತ ನಾನು. ಮತ್ತು ವಿಚಾರಣೆ ನಡೆಯುವ ಬಗ್ಗೆ ಕೂಡ ಸ್ವಲ್ಪ ಸಂಶಯ ಇದೆ, ಅದು ಆಗ್ತದೋ ಇಲ್ವೋ ಅನ್ನುವ ಒಂದು ಸಂಶಯ ಕೂಡ ಇದೆ. ಇವತ್ತಿನ ಅಸೆಂಬ್ಲಿಯಲ್ಲಿ ನಡೆದಂಥ ಚರ್ಚೆಗಳನ್ನು ಸ್ವಲ್ಪ ವಿವರವಾಗಿ ಅನಲೈಸ್ ಮಾಡಿದರೆ ನನಗೆ ಅನ್ತಾ ಇದೆ ಇದು ದೊಡ್ಡ ಹೊನ್ನಾರ ಇದರ ಹಿಂದೆ ಇದೆ ಅಂತ. ಇಲ್ಲದೆ 48 ಜನರ ವಿರುದ್ಧ ಈ ರೀತಿ ಆರೋಪವನ್ನು ಸೃಷ್ಟಿ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಅಂತೂ ಇಂತೂ ಇಟ್ ಡಸಂಟ್ ಸ್ಪೀಕ್ ವೆಲ್ ಆಫ್ ದ ಪೀಪಲ್ ಇನ್ ಅಸೆಂಬ್ಲಿ. ಅಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತ ಒಂದು ಸಂದೇಶ ಹೋಗಿದೆ ಇವಾಗ ಸಮಾಜಕ್ಕೆ. ಅದೇ ವಿಚಾರನ ಕೇಳಕ್ಕೆ ಬರ್ತಾ ಇದ್ದೆ ಸರ್ ನಾನು. ಸಾಮಾನ್ಯವಾಗಿ ಹನಿ ಟ್ರ್ಯಾಪ್ ಎನ್ನುವಂಥ ಒಂದು ವಿಚಾರ ಅಂತ ಬಂದಾಗ ಜನರ ಮನಸ್ಸಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಕಳವಳವಾದಂತಹ ಭಾವನೆಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಕೂಡ ಈ ಸದನದ ಮಟ್ಟದಲ್ಲಿ ಅದು ಚರ್ಚೆಗೆ ಬಂದಂತಹ ಸಮಯದಲ್ಲಿ ಏನು ಅನ್ಸುತ್ತೆ ಸರ್, ಇದು ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಸರ್? ನೋಡ್ರಿ, ಇದೇನು ತೋರಿಸ್ಕೊಡ್ತಾ ಇದೆ ಅಂದರೆ ತಮ್ಮ ಆಸೆಗಳನ್ನು ಪೂರೈಸೋಕ್ಕೆ ಇವತ್ತು ವ್ಯಕ್ತಿಗಳು ಯಾವ ಹುದ್ದೆಯಲ್ಲಿ ಇದ್ದರೂ ಕೂಡ ಏನೂ ಮಾಡೋಕ್ಕೂ ರೆಡಿಯಾಗಿದ್ದಾರೆ ಅಂತ ತೋರಿಸ್ತಾ ಇದೆ. ಅದು ಹೇಳಿದ ರೀತಿ ನೋಡಿದರೆ ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಅದರ ಹಿಂದೆ ಇದ್ದಾರೆ ಅಂತ ಆಯ್ತಲ್ಲ. ಯಾರಂತ ಹುಡುಕ್ಬೇಕಾದ ಅಗತ್ಯ ಇಲ್ಲ, ಅವ್ರು ಹೇಳಿದ ರೀತಿಯನ್ನು ಕಂಡ್ರೆ. ಒಂದು ಹುದ್ದೆಗೆ ಅವರ ನೋಡಿದರೆ ಒಂದು ತನ್ನ ಹುದ್ದೆಯನ್ನು ಉಳಿಸ್ಕೊಳ್ಳೋಕ್ಕಾಗಿ ಇನ್ನೊಬ್ಬ ಈ ರೀತಿ ಇದು ಮಾಡ್ತಾ ಇದ್ದಾನೆ, ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಅದು ಒಂದಾಯಿತು. ಅದು ಸರಿ ಅಂತ ಕಾಣಿಸಲ್ಲ. ಅದೇ ರೀತಿ ಆತನನ್ನು ಕೆಳಗಡೆ ಇರಿಸ್ಬೇಕನ್ನೋ ಹಿನ್ನೆಲೆಯಲ್ಲಿ ಆತನ ಹೆಸರನ್ನು ಹಾಕಬೇಕಾದ್ರೆ ಅದು ತಪ್ಪು. ಇಷ್ಟು ದೊಡ್ಡ ಹುದ್ದೆಯಲ್ಲಿರುವವರು ಇಂಥ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಆ ಸಭೆಯ ಬಗ್ಗೆ ಗೌರವ ಕಮ್ಮಿ ಆಗ್ತದೆ. ತಮ್ಮ ಬರೀ ಒಂದು ಆಸೆಯನ್ನು ಪೂರೈಸೋಕ್ಕೆ ಒಂದು ಹುದ್ದೆಗೆ ಹೋಗಬೇಕನ್ನೋ ಕಾರಣಕ್ಕೆ ಈ ಮಟ್ಟಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಇಳಿತಾನೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದ್ದೇವೆ. ಅದೇ ರೀತಿ ಆತ ಮಾಡದೇ ಇರ್ಬೋದು. ಆತನನ್ನು ದೂರ ಇಡಬೇಕನ್ನೋ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಈ ರೀತಿಯ ಆರೋಪ ಮಾಡಿದಿದ್ರೆ ಅದು ಕೂಡ ಇಂಥ ದೊಡ್ಡ ಸಂಸ್ಥೆಗೆ ಹೇಳಿದಂಥ ವಿಚಾರ ಆಗಬಾರ್ದು. ಅದು ಆ ಘಟನೆ ನಡೆದಿದೆಯೋ ಅಥವಾ ನಡೆದಿಲ್ವೋ ಅನ್ನೋ ವಿಚಾರನ ಸೈಡಿಗೆ ಇಡೋಣ ಸರ್. ಆ ಘಟನೆ ನಡೆದಿದ್ರು ಇರ್ಬೋದು, ಇಲ್ದೇನೂ ಇರ್ಬೋದು. ಆದರೆ ಯಾರನ್ನೋ ಮಣಿಸೋದಕ್ಕೋಸ್ಕರನೋ ಅಥವಾ ಇನ್ಯಾವುದೋ ವಿಚಾರಕ್ಕೋಸ್ಕರನೋ ಇಂತಹ ಒಂದು ಪ್ರಮುಖವಾಗಿ ತುಚ್ಛವಾದಂತಹ ವಿಚಾರ ಹೇಳ್ಬೋದು ತರೋದು ಎಷ್ಟು ಸರಿ ಸರ್? ಅದು ನನಗೆ ಅನಿಸ್ತಾ ಇದೆ ಇದೊಂದು ಸಾಧಾರಣ ಸಮಾಜದಲ್ಲೂ ಕೂಡ ಆಗಬಾರ್ದು. ಅದರಲ್ಲೂ ಕೂಡ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇದು ನಿಜವಾಗಿದ್ದರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಸುಳ್ಳಾಗಿದ್ದರೆ ಯಾವ ಕಾರಣಕ್ಕಾಗಿ ಏನೂ ಮಾಡೋಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ.
ಅವರ ಮೇಲೆ ಇರುವಂಥ ಗೌರವ ಹೋಗ್ತದೆ. ಇವಾಗ ಏನಾಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೌದು. ಆ ಒಂದು ಹಗರಣವನ್ನು ಮುಂದೆ ತಂದವರು ಕೂಡ ಆ ಮಟ್ಟಕ್ಕೆ ಹೋಗಿರ್ಬೇಕು. ಅದು ಸುಳ್ಳಾಗಿದ್ದರೆ, ಅದು ಸತ್ಯವಾಗಿದ್ದರೆ ಅವರನ್ನು ಯಾರಿದ್ದಕ್ಕೆ ಕಾರಣವೋ ಅವರನ್ನು ಎಂದಿಗೂ ಬಿಡಬಾರ್ದು. ಇಂಥ ಹುದ್ದೆಗಳಿಗೆ ಯಾರು ಬರಬಾರ್ದು. ಈಗ ಪುನಃ ಈ ಲೋಕಾಯುಕ್ತ ವಿಚಾರಕ್ಕೆ ಮರಳಿ ಬರೋದಾದರೆ ಸರ್, ಲೋಕಾಯುಕ್ತ ಅನ್ನೋದು ಯಾವ ರೀತಿಯ ಕೆಲಸ ಮಾಡಬೇಕು ಸರ್? ಲೋಕಾಯುಕ್ತದ ಜವಾಬ್ದಾರಿಯನ್ನು ಕಾಯ್ದೆಯಲ್ಲೇ ಹೇಳಿದೆ. ಒಂದು, ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯ, ಅದಕ್ಕೆ ಪರಿಹಾರ ಕೊಡಿಸೋದು. ಅದಕ್ಕೆ ಬಹಳ ಮುಖ್ಯವಾದ ಇದೇನೆಂದರೆ ನಮ್ಮಲ್ಲಿ ಒಂಥರದ ಪೇಷನ್ಸ್ ಬೇಕು. ಆ ಕಂಪ್ಲೇಂಟನ್ನು ಕೇಳುವಂಥ, ಇಲ್ಲ ನನ್ನಿಂದ ಆಗಲ್ಲ, ಅಲ್ಲಿ ಹೋಗಿ ಇಲ್ಲಿ ಮಾಡಿ. ಇವಾಗ ಆ ಚಿಕ್ಕ ಮಗುವಿನ ವಿಚಾರ, ಡೈರೆಕ್ಟರ್ ಆಫ್ ಮೆಡಿಕಲ್ ಸರ್ವಿಸಸ್ಗೆ ಹೋಗಿ, ಅದೇ ಹೆಲ್ತ್ ಕೇರ್ ಸೆಕ್ರೆಟ್ರಿಗೆ ಹೋಗಿ ಅಂತ ಹೇಳೋದಾಗಿ, ಇಲ್ಲ ನಾನು ಮಾಡ್ತೇನೆ ಈ ಕೆಲಸ. ಆ ಭಾವನೆ ಆ ಲೋಕಾಯುಕ್ತ ಮತ್ತು ಅಧಿಕಾರಿಗಳಲ್ಲಿ ಇರಬೇಕು. ಮೂಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರ್, ತಗೊಳ್ತಾನೆ ಒಬ್ಬ ಅಧಿಕಾರಿ ಆದಂಥವ್ರು ಲಂಚ ತೆಗೆದುಕೊಳ್ತಾನೆ ಅನ್ನೋ ಒಂದು ವಿಚಾರ ಬಂದಾಗ, ಆ ಆಫೀಸ್ ಬಾಗಿಲು ದಾಟಬೇಕಾದ್ರೆ ಮುಂಚೆ ಅವನು ಇನ್ಯಾರಿಗೋ ಒಂದಿಷ್ಟು ಕೊಟ್ಟಿರ್ತಾನೆ. ಆ ವಿಚಾರ ಹೇಗೆ ನೋಡಿ? ಇವತ್ತು ನಾನು ಪೇಪರಲ್ಲಿ ಓದಿದ ವಿಚಾರ, ಒಬ್ಬ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 45 ಲಕ್ಷ ಕೊಡಬೇಕಂತ. ಹೌದು. ಆತ ಎಲ್ಲಿಂದ ಕೊಡ್ತಾನೆ 45 ಲಕ್ಷ? ಎಲ್ಲೋ ಸಾಲ ಮಾಡಿ ಕೊಡ್ತಾನೆ, ಆಸ್ತಿ ಗಿಸ್ತಿ ಮಾರಿ ಕೊಡ್ತಾನೆ. ಅಲ್ಲಿ ಹೋದ ನಂತರ ಅವನು ಯಾಕೆ ಓದದ್ದು? ಅಲ್ಲೇ ಈ ಒಂದು ಸಂಭಾವನೆ ಮಾತ್ರ ಅಲ್ಲ, ಇದು ಬರ್ತದೆ ಅನ್ನುವ ಲಂಚನೂ ಬರ್ತದೆ ಅನ್ನೋ ಕಾರಣಕ್ಕಾಗಿ ಹೋಗಿದ್ದಾನೆ. ಅವ್ನು ಸುಮ್ಗಿರಲ್ಲ. ಯಾರಾದ್ರೂ ಹೇಳಿದ್ರೆ, ಏನ್ರಿ ಸುಮ್ಗೆ ಅಧಿಕಾರಿಯಾಗಿ ಈ ರೀತಿ ಮಾಡ್ತೀರಿ ಅಂದರೆ, ಬಿಟ್ಟಿ ಬಂದಿಲ್ರಿ, ಕೊಟ್ಟು ಬಂದಿದ್ದೇನೆ ಅಂತ. ಅದಕ್ಕೆ ನಾಚಿಕೆ ಇರಲ್ಲ ಹೇಳಕ್ಕೆ. ಅದರಿಂದ ಸಮಾಜದ ಭಾವನೆ ಯಾಕೆ ಅವನು ಮಾಡ್ತಾ ಇದ್ದಾನೆ ಈ ರೀತಿ? ಯಾಕಂದರೆ ಈ ಸಮಾಜ ಅವನಿಗೆ ಸಲ್ಯೂಟ್ ಮಾಡಬೇಕು, ಸಮಾಜ ಅವನನ್ನು ರೆಸ್ಪೆಕ್ಟ್ ಮಾಡಬೇಕು. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, ಇನ್ಸ್ಪೆಕ್ಟರ್ ಪೊಲೀಸ್ ಆಗಿದ್ದಾನೆ, DYSP ಆಗಿದ್ದಾನೆ, SP ಆಗಿದ್ದಾನೆ. ಆ ಕಾರಣಕ್ಕಾಗಿ ಹೋಗ್ತಾರೆ. ಇಲ್ಲದೇ ಇದ್ದರೆ ಆ 45 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದ್ರೆ ಅದೇ ಸಾಕಿತ್ತು ಅವನಿಗೆ ದಿನದ ಊಟಕ್ಕೆ. ಆದರೆ ಜನರಲ್ಲಿ ಈ ಭಾವನೆ ಇದೆ ಅಲ್ಲ, ನಾನು ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಅದು ಯಾವ ದಾರಿಯಲ್ಲಿ ಆದರೂ ಪರವಾಗಿಲ್ಲ. ಅದರಿಂದ ನನಗೆ ಅನಿಸ್ತಾ ಇದೆ ಈ ಮನುಷ್ಯನ ದುರಾಸೆ ಮಾತ್ರ ಇದಕ್ಕೆ ಕಾರಣ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್? ಈಗ ಒಬ್ಬ ವ್ಯಕ್ತಿ ಅಧಿಕಾರಿ ಆಗಬೇಕಾದ್ರೆ ಮುಂಚೆ ಲಂಚ ಕೊಟ್ಟು ಬರ್ತಾನೆ, ಅದನ್ನು ಕೊಡೋದಕ್ಕೂ ಈ ರಾಜಕೀಯನೇ ಬಂದು ನಿಲ್ಲುತ್ತಾ ಸರ್ ಮೇಲ್ಗಡೆಗೆ? ಖಂಡಿತ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಗೊತ್ತಾ? 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿರಬೇಕು. ನಿಮಗೆ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ ನಾನು. ತದನಂತರ ಪ್ರತಿ ದಶಕಕ್ಕೆ ಆದಂಥ ಉದಾಹರಣೆ, ಆಗ ನಿಮಗೆ ಇದರ ಅಭಿವೃದ್ಧಿಯ ಒಂದು ಪರಿಚಯ ಆಗ್ತದೆ. 50ನೇ ದಶಕದಲ್ಲಿ ಒಂದು ಹಗರಣ, ಜೀಪ್ ಹಗರಣ ಅಂತ, ಅದರ ಬಗ್ಗೆ ಮಾತಾಡ್ತೇನೆ ನಾನು. ಓಕೆ. ಆ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೀತಾರೆ ಆ ಕಾಂಟ್ರಾಕ್ಟಲ್ಲಿ. ಓಕೆ ಓಕೆ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ 64 ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾರೆ. 52 ಲಕ್ಷದಿಂದ 64 ಕೋಟಿ ಬಂತು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ತದನಂತರ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣದಲ್ಲಿ 1,86,000 ಕೋಟಿ. ಇಷ್ಟೊಂದು ಹಣದಲ್ಲಿ ಲೆಕ್ಕವನ್ನು ಹೇಳ್ತೇನೆ ನಿಮಗೆ. 2016ರಲ್ಲಿ ಈ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕಾದಾಗ ಕರ್ನಾಟಕದ ಬಜೆಟ್ ಸುಮಾರು 5 ಕೋಟಿ ಜನಸಂಖ್ಯೆಗೆ ಅಂದು ಇವತ್ತು 7 ಕೋಟಿಯನ್ನೇ ಇದ್ದೇವೆ. 1,16,000 ಕೋಟಿ. 60 ಲಕ್ಷ ಕೋಟಿ. ಇದು 1,76,000 ಕೋಟಿ ಒಂದು ಹಗರಣದಲ್ಲಿ. ಆ ದಶಕದಲ್ಲಿ 10 ಕೋಟಿ 20 ಕೋಟಿ ಹೋಗಿರ್ಬೇಕದು. ಅದರ ಮೌಲ್ಯ. ಇದಕ್ಕೆ ಪುರಾವೆ ಕೊಡ್ತೇನೆ ನಾನು. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 85ರಲ್ಲಿ ಭಾರತದಲ್ಲಿ ಇದಕ್ಕೆ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ. 2025ರಲ್ಲಿದ್ದೇವೆ, ಇವತ್ತು 1,000 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು.
ಒಂದು ಪಕ್ಷ 40% ಸರ್ಕಾರ ಅಂತಾರೆ, ಇನ್ನೊಂದು ಪಕ್ಷ 60% ಸರ್ಕಾರ ಅಂತಾರೆ. 1 ಕೋಟಿಯಲ್ಲಿ 40%ಕ್ಕೂ ಪೂರ್ಣ, ಯಾಕಂದರೆ ಒಬ್ಬರು ಹೈಕೋರ್ಟ್ ಜಡ್ಜಸ್ ನಿಜ ಅಂತ ಹೇಳಿದ್ದಾರೆ ಅದನ್ನು. 1 ಕೋಟಿ ರೂಪಾಯಿ ಕಾಂಟ್ರಾಕ್ಟಲ್ಲಿ 40% ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರ ಅಂದರೆ ಸರ್ಕಾರಕ್ಕೆಲ್ಲ, ಅಧಿಕಾರಿಗಳಿಗೆ. ಉಳಿದದ್ದು 60 ಲಕ್ಷ. 60 ಲಕ್ಷದಲ್ಲಿ ಆ ಕಾಂಟ್ರಾಕ್ಟ್ ಮಾಡೋನು 25 ಲಕ್ಷ ಆದರೂ ಇಟ್ಕೊಳ್ಬೇಕಲ್ಲ. ಎಷ್ಟು ಉಳೀತು? 30 ಲಕ್ಷ ಉಳೀತು. 1 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ 30 ಲಕ್ಷದಲ್ಲಿ ಮಾಡಿದರೆ ಅದರ ಕ್ವಾಲಿಟಿ ಏನಿರ್ತದೆ? ಯಾವ ರೀತಿಯಲ್ಲಿ ಆಗ್ತಾ ಇದೆ ನೋಡಿ. ಮುಂದೆ ಏನಾಗ್ಬೋದು ನಾವು ಯೋಚನೆ ಮಾಡಬೇಕು. ನಮ್ಮ ಕಾಲದಲ್ಲಿ ಅಲ್ಲದೆ ಇದ್ರೂ ನಮ್ಮ ಮಕ್ಕಳ ಕಾಲದಲ್ಲಿ ಮುಂದೆ ಏನಾಗ್ಬೋದು? ಕ್ರಾಂತಿ ಆಗ್ಬೋದು ಈ ದೇಶದಲ್ಲಿ. 1000 ರೂಪಾಯಲ್ಲಿ ಬರೀ 15 ಪೈಸೆ ಹೋಗೋದಿದ್ರೆ ಏನಾಗ್ಬೋದು ಈ ದೇಶದ ಅಭಿವೃದ್ಧಿ? ನಮ್ಮ ಪಕ್ಕದ ದೇಶದಲ್ಲಿ, ನಮ್ಮ ದೇಶದಲ್ಲಿ ಮೊದಲು ಹೇಳ್ತೇನೆ, ನಾನು ಚಿಕ್ಕವನಾಗಿದ್ದಾಗ 1 ಲೀಟರ್ ಗ್ಯಾಲನ್ ಪೆಟ್ರೋಲ್ಗೆ, ಅಂದರೆ 400 ಲೀಟರ್ ಪೆಟ್ರೋಲ್ಗೆ 12 ಆಣೆ. ಅಂದರೆ 1 ಲೀಟರ್ಗೆ 3 ಆಣೆ ಇತ್ತು. ಇವತ್ತು 1 ಲೀಟರ್ಗೆ 105 ರೂಪಾಯಿ. ಪಾಕಿಸ್ತಾನದಲ್ಲಿ 300 ರೂಪಾಯಿ. ಅದು ನಮ್ಮ ಡಿಫೆನ್ಸ್ ಇವತ್ತು. ಅಲ್ಲಿ ನೋಡ್ರಿ, ಅಲ್ಲಿ 300, ನಮ್ಮದು ಓನ್ಲಿ 105 ರೂಪಾಯಿ. ಆ ಮಟ್ಟಕ್ಕೆ ಬಂದಿದೆ. ಇನ್ನೊಂದು ಏನಂದರೆ, ಇವತ್ತು ರಾಜಕೀಯ ಅನ್ನೋದು ಭಾಳ ಮುಖ್ಯ ವೃತ್ತಿ ಆಗಿದೆ. ಎಲ್ಲರಿಗೂ ರಾಜಕೀಯಕ್ಕೆ ಹೋಗಬೇಕು. ನ್ಯಾಯಾಧೀಶರುಗಳು ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಇಂಜಿನಿಯರ್ಗಳು ರಾಜೀನಾಮೆ ಕೊಟ್ಟು ಹೋಗ್ತಾರೆ, IAS ಅಧಿಕಾರಿಗಳು ರಾಜೀನಾಮೆ ಕೊಡ್ತಾರೆ. ಯಾಕೆ? ಜನತಾ ಸೇವೆಗೆ ಅಲ್ಲ, ಅಲ್ಲಿ ಬರುವಂಥ ಆದಾಯಕ್ಕೆ. ಈ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ಸಮಾಜದ ಯೋಚನೆಗಳನ್ನು ಬದಲಾಯಿಸಬೇಕು. ಜೈಕಾರವನ್ನ ಹಾಕೋದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಒಂದು ಯೋಚನೆ ಇದ್ರೆ, ಯಾರು ಅವನಿಗೆ ನಾವು ಸಲಾಂ ಹೊಡಿಬೇಕೇ ಬೇಡವೇ, ಅವನನ್ನು ನಿರ್ಲಕ್ಷಿಸಬೇಕೇ ಬೇಡವೇ ಅನ್ನೋದು. ಬರೀ ನಿರ್ಲಕ್ಷ್ಯ ಸಾಕ್ರಿ, ಅವ್ರನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಬೇಡ. ಇವಾಗ ಅವ್ರು ಹಿಂದೆ ಓಡ್ತಾ ಇದ್ರಲ್ಲ, ಒಬ್ಬರು ನನಗೆ ಇಂಟರ್ವ್ಯೂ ಕೊಡ್ತಾ ಇದ್ರೆ ಒಬ್ಬ ರಾಜಕಾರಣಿ ಆದರೆ ಹಿಂದೆ ಎಷ್ಟು ಜನ ಇರ್ತಾರೆ? ಅಲ್ಲಿ ತಲ್ಲಿ ಇಲ್ಲಿ ತಲ್ಲಿ ಎಲ್ಲರೂ ಬಂದು ನಿಂತಿರ್ತಾರೆ. ಯಾಕೆ? ಜನರು ಅಂಥವ್ರಿಗೆ ಗೌರವ ಕೊಡೋದು. ಏನು ಹೇಳ್ತೀರಾ ಸರ್ ಅಂತಿಮವಾಗಿ? ಇವತ್ತಿನ ಪರಿಸ್ಥಿತಿ ಭಾಳ ಗಂಭೀರವಾದ ಪರಿಸ್ಥಿತಿ. ಮುಂದಿನ ಪೀಳಿಗೆಗೆ ಏನಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿಯೊಬ್ಬರಲ್ಲೂ 2 ಮೌಲ್ಯಗಳು ಬೇಕು. ಒಂದು ತೃಪ್ತಿ, ಒಂದು ಮಾನವೀಯತೆ. ಅಧಿಕಾರದಲ್ಲಿದ್ದವರು ಅಧಿಕಾರದ ಜವಾಬ್ದಾರಿಯನ್ನು ತಿಳ್ಕೊಂಡು ಅದನ್ನು ತಮ್ಮ ಲಾಭಕ್ಕಾಗಿ ಬಳಸದೆ ಇತರರ ಲಾಭಕ್ಕಾಗಿ ಬಳಸಬೇಕು. ಇಂಥ 3 ಮೌಲ್ಯಗಳು ವ್ಯಕ್ತಿಗಳಲ್ಲಿ, ಅಧಿಕಾರದಲ್ಲಿರುವವರಲ್ಲಿ ಇದ್ದರೆ ನಾವು ಒಂದು ಭಾಳ ಸಮಾಧಾನದ, ತೃಪ್ತಿಯುತವಾದ ಸಮಾಜದಲ್ಲಿ ಇರ್ಬೋದು. ಅದರಿಂದ ಮನಸ್ಸಿಗೆ ಸಂತಸ ಬರ್ತದೆ. ಏನೇ ಆಗಲಿ ನಾನು ಸುಖವಾಗಿದ್ದೇನೆ, ಸಂತಸವಾಗಿದ್ದೇನೆ ಅನ್ನುವ ಒಂದು ಭಾವನೆ ಬರಬೇಕು. ಕೆಲವೊಂದು ಟೈಮಲ್ಲಿ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತವೆ ಸರ್. ಸಂತೋಷ್ ಹೆಗ್ಡೆ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತ್ಕೊಂಡಿದ್ರು. ಆದರೆ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶಾಂತರಾಗ್ಬಿಟ್ರ ಅನ್ನುವಂಥ ಒಂದು ವಿಚಾರಗಳು ಕೂಡ ಕೇಳ್ಬರ್ತವೆ. 85ರಲ್ಲಿ 250 ಕಿಲೋಮೀಟರ್ ಬೆಳಿಗ್ಗೆ ಹೋಗಿ ರಾತ್ರಿ 11 ಗಂಟೆಗೆ ವಾಪಸ್ ಬರ್ತಾ ಇದ್ದೇನೆ. ಇನ್ನು ಇದಕ್ಕಿಂತ ಜಾಸ್ತಿ ನಾನು ಏನು ಮಾಡಿ, ನಾನು ಅಧಿಕಾರದಲ್ಲಿದ್ದ. ಅಧಿಕಾರದಲ್ಲಿದ್ದರೆ 250 ಕಿಲೋಮೀಟರ್ ಹೋಗ್ಬೇಕಾಗಿಲ್ಲ, 10 ಕಿಲೋಮೀಟ್ರಲ್ಲೇ ಸಿಗ್ತಾ ಇದ್ರು ಈ ಭ್ರಷ್ಟರು. ಆದರೆ ರಾಜಕೀಯಕ್ಕೆ ಬಂದಿಲ್ಲ, ಅದೇ ದೊಡ್ಡ ಪ್ರಯೋಗ. ರಾಜಕೀಯಕ್ಕೆ ನಾನು ಬರಲ್ಲ, ರಾಜಕೀಯದಿಂದ ನನ್ನಂಥವ್ರಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಮಾಡೋಕ್ಕೂ ಆಗಲ್ಲ. ಚುನಾವಣೆಗೆ ನಿಂತರೆ ನನಗೆ ಮತ ಬರಲ್ಲ, ನನ್ನ ಡೆಪಾಸಿಟ್ ಇರಲ್ಲ. ಹೇಳೋರು ಹೇಳ್ಬೋದು, ಅವರೇನೋ ಮಾತಾಡ್ತಾ ಇರ್ತಾರೆ ಅಂತ. ಆದರೆ ಪ್ರಯತ್ನ ಮಾಡೋದು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಂಥವ್ರು ಬಂದರೆ ಬದಲಾವಣೆ ಸಾಧ್ಯ ಇದೆ ಸರ್? ಅದೇ ವ್ಯಕ್ತಿಗಳು ಮೌಲ್ಯದ ಆಧಾರದ ಮೇಲೆ ತಮ್ಮ ಜೀವನವನ್ನು ನಡೆಸುವಂಥವ್ರು ಬಂದರೆ ಯಾವ ಅಮಿಷಕ್ಕೂ ಒಳ್ಳೆಯದು. ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ, ಅದರ ಜೊತೆ ಲಕ್ಷಾಂತರ ರೂಪಾಯಿ ಬಂದಿದೆ. 1 ರೂಪಾಯಿ ಇಟ್ಕೊಂಡಿಲ್ಲ. ಪ್ರಶಸ್ತಿ ಪ್ರದಾನ ಸ್ವೀಕಾರ ಮಾಡಿದ್ದೇನೆ. ಆದರೆ ಆ ಹಣವನ್ನು ಆ ಪ್ರಶಸ್ತಿ ಕೊಡೋರಿಗೆ ಹೇಳಿದರೆ ಇಂಥವ್ರಿಗೆ ಕೊಡ್ತೀರಾ ಅಂತ ಅವ್ರು ಒಪ್ಪಿದ್ದಾರೆ. ಎಲ್ಲ ನಿಮಾನ್ಸಿ ಕೊಟ್ಟಿದ್ದೇನೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ಕಿಡ್ನಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ. ಒಬ್ಬರು 1 ಕೋಟಿ ರೂಪಾಯಿ ಕೊಟ್ಟರು, ಅದನ್ನು ಭಾರತದ ನಿವೃತ್ತ ಯೋಧರಿಗೆ ಕೊಟ್ಟಿದ್ದೇನೆ. 1 ರೂಪಾಯಿ ಇಟ್ಕೊಂಡಿಲ್ಲ. ನನ್ನ ಪೆನ್ಷನ್ ಇವತ್ತು ಭಾಳಷ್ಟು ಹಣ ಮಾಡಿದ್ದೇನೆ. ನನ್ನ ಆರ್ಬಿಟ್ರೇಷನ್ ಇವತ್ತಿಗೂ ಇತ್ತು, ಮುಗಿದು 5 ಗಂಟೆಗೆ ಮುಗಿಯಿತು. ಅದರಲ್ಲಿ ಭಾಳಷ್ಟು ಇನ್ಕಮ್ ಇದೆ, ಅದು ಮಾಡಿದ್ದೇನೆ. ಆದರೆ ಅದನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಮಾಡಿದ್ದು ನನಗೆ ಬಂದದ್ದು. ಹಣ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡೋ ದಾರಿಯಲ್ಲಿ ಮಾತ್ರ ತಪ್ಪಿದೆ. ಸಂತೋಷ್ ಹೆಗ್ಡೆ ಅವರಿಗೆ ಇವತ್ತು 85 ವರ್ಷ. ಈ ಜೀವನದಲ್ಲಿ ಕೂಡ ನಾನು ಈ ಸಮಯದಲ್ಲೂ ಕೂಡ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು ನೋಡಿದ್ದೇನೆ ಅಂತ ಆದರೆ ನಿಮ್ಗೆ ಯಾರ ಹೆಸರು ಬರುತ್ತೆ ಸರ್?
ನೋಡಿದ್ದೇನೆ, ಇಲ್ಲ ಅಂತಲ್ಲ. ಆದರೆ ಅವರ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ಅವರಿಗೆ ಯಾವ ಅಧಿಕಾರನೂ ಇಲ್ಲ, ಜನರ ಸಪೋರ್ಟ್ ಕೂಡ ಇಲ್ಲ. ಅವ್ರು ನನ್ನಂತೆ ನಿವೃತ್ತರಾದಮೇಲೆ ಜನರ ಕಣ್ಣಿಗೆ ಬೀಳಲ್ಲ. ಸಂತೋಷ್ ಹೆಗಡೆ ಕೂಡ ಒಬ್ಬ ಮಂತ್ರಿ ಆಗಿದ್ದರೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿದ್ದರೆ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ಪೇಪರಲ್ಲಿ ಬರ್ತದೆ, ಇವತ್ತು ಬೆಳಿಗ್ಗೆ ಅಲ್ಲಿ ಹೋದ, ಇಲ್ಲಿ ಹೋದ, ಇಲ್ಲಿ ಹೋದ ಅಂತ. ನನಗೆ ಅದು ಬೇಡ. ನನಗೆ ಮನಸ್ಸಿಗೆ ಶಾಂತಿ ತರುವಂಥ ಒಂದು ಜೀವನ. ಯಾರಾದರೂ ಒಂದು 2-3 ಹೆಸರುಗಳನ್ನು ಹೇಳ್ಬೋದು ಸರ್ ನಿಮ್ಗೆ ಇಷ್ಟ ಆಗಿ? ಯಾವ ವಿಚಾರದಲ್ಲಿ ಸರ್? ಈ ರೀತಿಯಾಗಿ ಮೌಲ್ಯಗಳನ್ನು ಇಟ್ಕೊಂಡು ಇವತ್ತು ರಾಜಕೀಯದಲ್ಲಿ ಇರೋರಾಗಿರ್ಬೋದು ಅಥವಾ ಅಧಿಕಾರದಲ್ಲಿ ಇರೋರಾಗಿರ್ಬೋದು. ಹೇಳೋಕ್ಕೆ ಭಾಳ ಕಷ್ಟ. ನನಗೆ ಭಾಳ ಜನರ ಪರಿಚಯ ಇದೆ, ಆದರೆ ಅವರ ಹೆಸರು ಹೇಳಿದರೆ ಇವರು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಬರ್ತದೆ. ಜನರು ಅವರದ್ದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಆದರೆ ಹೋಗಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಬೇರೆ ಸಂಸ್ಥೆಗಳಿಗೆ ಹೋಗ್ತೇನೆ, ಅದನ್ನು ಲೆಕ್ಕದಲ್ಲಿ ಹಾಕಿಲ್ಲ ನಾನು. ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗ್ತಾ ಇರ್ತೇನೆ. ನನ್ನ ಹಿರಿಯರಿಗೂ ಕೂಡ ಹೇಳೋದು ಇಷ್ಟೇ, ಬೇರೆ ದಾರಿ ಇಲ್ಲ, ಇದೊಂದು ದಾರಿ. ಆದರೆ ಈ ದಾರಿ ಇನ್ನು ಮುಂದಕ್ಕೂ ಕೆಟ್ಟೋದ್ರೆ ಮತ್ತೆ ಭಾಳ ಕಷ್ಟ. ಹಲವಾರು ವರ್ಷಗಳ ಕಾಲ ದುಡಿದಿದ್ದೀರಿ, ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದೀರಿ, ಅಗಾಧವಾದ ಅನುಭವ ಇದೆ. ಇನ್ನು ಮುಂದಿನ ಹಾದಿ ಯಾವ ರೀತಿಯಾಗಿದೆ ಸರ್? ಎಷ್ಟು ದಿನ ನನ್ನ ಕಾಲಲ್ಲಿ ನಿಲ್ತ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ, ನಡೆಯೋಕ್ಕೆ ಸಾಧ್ಯ ಇದೆಯೋ, ಎಷ್ಟು ದಿನ ನೆನಪು ಉಳಿತದೋ ಅಷ್ಟು ದಿನ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ. ಈ ಸಮಾಜದ ಭಾವನೆಯನ್ನು ಬದಲಾಯಿಸಿ ಅದರಿಂದ ಸಮಾಜದಲ್ಲಿ ಒಂದು ಶಾಂತಿ ಮಾತ್ರ ಅಲ್ಲ, ಒಂದು ಪ್ರಾಮಾಣಿಕತೆ, ಜನರಲ್ಲಿ ಇದು ಸೌಹಾರ್ದ ಇರಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೇನೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ಇಷ್ಟೋ ತನಕ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಸಂತೋಷ್ ಹೆಗ್ಡೆ ಸರ್ ಜೊತೆಗಿನ ಮಾತುಗಳು. ಅವರ ಅನುಭವದ ಸಾರ ಎಲ್ಲವನ್ನೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡು ಹೇಗೆ ಬದುಕಬೇಕು ಅನ್ನುವಂತಹ ಒಂದು ದಾರಿಯನ್ನು ಕೂಡ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿರಬಹುದು ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅವರು ಹೇಳಿರುವಂತಹ ಕೆಲವೊಂದಿಷ್ಟು ಮಾರ್ಗಗಳನ್ನ ಪಾಲಿಸುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನ ಹಾಡ್ತಾ ಮತ್ತೊಮ್ಮೆ ಮುಂದಿನ ವಾರದಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.